ವಿಚಾರ ಪ್ರಸ್ತಾಪಿಸಿದಾಗ ಅದಕ್ಕೆ 190ರಷ್ಟು ಜನ ವಿರೋಧ ಮಾಡಿದವರೇ. ಯಾಕೆ ಅಂತಂದರೆ ಈ ಒಂದು ಲಿಂಗಾಯತ ಸಮಾಜದಲ್ಲಿ ಎಲ್ಲರಿಗೂ ಜಗಳ ಆಡಿದ್ದು ಗೊತ್ತಿದೆ ವಿನಃ ಒಂದು ಕಡೆ ಕೂಡಿ ಗೊತ್ತಿಲ್ಲ. ಮಾತಾಜಿಯವರೇ ಇಂಥ ಸಾಹಸಕ್ಕೆ ಕೈ ಹಾಕಬೇಡಿ ಅಂತ ತಿಳ್ಕೊಂಡು ಹೇಳಿದವರೇ ಭಾಳ ಜನ. ಆದರೂ ಕೂಡ ಮಾತಾಜಿಯವರು ಆ ಒಂದು ದೈವಿ ಸಂಕಲ್ಪ ಗುರು ಬಸವಣ್ಣನವರ ಪ್ರೇರಣೆಯಂತೆ ಎಲ್ಲ ಒಂದು ಕಾರ್ಯವನ್ನು ಮಾಡ್ತಾ ಇರೋದ್ರಿಂದ 1988ರಲ್ಲಿ ಮೊದಲನೇ ಶರಣ ಮೇಳಕ್ಕೆ ಸುಮಾರು ಒಂದು 50,000 ಜನ ಬರ್ಬೋದು ಅಂತ ನಿರೀಕ್ಷೆ ಮಾಡಿದ್ರು. ಆದರೆ ಮೊದಲನೆಯ ಶರಣ ಮೇಳಕ್ಕೆ ಶರಣ ಸಾಗರನೇ ಹರಿದು ಬಂತು. 2.5 ಲಕ್ಷಕ್ಕೂ ಅಧಿಕ ಜನ ಕೂಡಲ ಸಂಗಮಕ್ಕೆ ಬಂದಾಗ ಅಲ್ಲಿ ಉಳ್ಕೊಳ್ಳಿಕ್ಕೆ ಯಾವುದು ವ್ಯವಸ್ಥೆ ಇರಲಿಲ್ಲ, ಯಾವುದು ಕಟ್ಟಡಗಳು ಇರಲಿಲ್ಲ, ಇನ್ಯಾವುದೂ ಇರಲಿಲ್ಲ. ಆದರೆ 88ರಲ್ಲಿ 2.5 ಲಕ್ಷ ಜನ ಆ ಧರ್ಮಕ್ಷೇತ್ರಕ್ಕೆ ಬಂದು ಪ್ರಥಮವಾದಂತಹ ಐತಿಹಾಸಿಕ ಚಾರಿತ್ರಿಕವಾದಂತಹ ಶರಣ ಮೇಳದಲ್ಲಿ ಭಾಗವಹಿಸಿದ್ರು. ಇದು ಪರಮ ಪೂಜ್ಯ ಮಾತಾಜಿಯವರ ಮತ್ತು ಪರಮ ಪೂಜ್ಯ ಲಿಂಗಾನಂದ ಮಹಾಸ್ವಾಮೀಜಿಯವರ ಒಂದು ಅದ್ಭುತ ಸಾಧನೆ ಅಂತ ತಿಳ್ಕೊಂಡು ನಾವು ನೋಡ್ತಾ ಇದ್ದೇವೆ. 1988ರಲ್ಲಿ ಪ್ರಾರಂಭವಾದಂತಹ ಶರಣ ಮೇಳ ಇನ್ನು 2012 ಇದೇ ಈಗ ಬರ್ತಕ್ಕಂತಹ 2012ನೇ ಇಸ್ವಿಯ ಜನವರಿ 11ರಿಂದ 15ರವರೆಗೆ 25ನೆಯ ಶರಣ ಮೇಳ. ಇದು ಬೆಳ್ಳಿ ಹಬ್ಬ, ಇದು ರಜತ ಮಹೋತ್ಸವದ ಶರಣ ಮೇಳ. ನೋಡಿ ಎಂಥ ಒಂದು ಅದ್ಭುತವಾದಂತಹ ಸಾಧನೆ ಪೂಜ್ಯ ಮಾತಾಜಿಯವರು. 24 ಶರಣ ಮೇಳಗಳನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ಬಂದು ಈಗ 25ನೆಯ ಶರಣ ಮೇಳದ ಒಂದು ಸಿದ್ಧತೆಯಲ್ಲಿ ನಾವಿದ್ದೇವೆ, ಬೆಳ್ಳಿ ಹಬ್ಬದ ಸಿದ್ಧತೆಯಲ್ಲಿ ನಾವಿದ್ದೇವೆ. ಇಂಥ ಶರಣ ಮೇಳ ಅಂದರೆ ಕೇವಲ ಯಾವುದೋ ಒಂದು ಜಾತ್ರೆ ಅಲ್ಲ, ಇದು ತಾತ್ವಿಕ ಚಿಂತನೆಯನ್ನು ಮಾಡತಕ್ಕಂತಹ ಪ್ರಜ್ಞಾವಂತ ಶರಣರ ಮತ್ತು ಜಾತಿ ಮತ ಪಂಥಗಳ ಭೇದವನ್ನು ತೊಡೆದು ಹಾಕಿ ಬಸವ ಧರ್ಮವನ್ನು ರೂಢಿಸಿಕೊಂಡಂತಹ ಮಹಾಶರಣರ ಮೇಳ ಇದು. ಅಂತಹ ಒಂದು ಶರಣ ಮೇಳವನ್ನು 24 ವರ್ಷಗಳಿಂದ ಸತತವಾಗಿ ನಡೆಸಿಕೊಂಡು ಪ್ರತಿ ವರ್ಷ 3ರಿಂದ 4 ಲಕ್ಷ ಜನರಿಗೆ 5 ದಿನಗಳ ಕಾಲ ನಿರಂತರವಾಗಿ ಅನ್ನದಾಸೋಹ ಮತ್ತು ಜ್ಞಾನದಾಸೋಹವನ್ನು ನಡೆಸುತ್ತಿರುವಂತಹ ಕೂಡಲ ಸಂಗಮದ ಪರಮ ಪೂಜ್ಯ ಮಹಾಜಗದ್ಗುರು ಮಾತಾಜಿಯವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಶರಣ ಮೇಳ ಇಡೀ ಒಂದು ಜಗತ್ತಿಗೆ ಒಂದು ಮಾದರಿಯಾಗಿದೆ. ಎಷ್ಟೋ ಸರ್ಕಾರಿ ಕಾರ್ಯಕ್ರಮಗಳು, ಸಾಹಿತ್ಯದ ಕಾರ್ಯಕ್ರಮಗಳು, ಸಮ್ಮೇಳನಗಳು ನಡೀತಾ ಇರ್ತವೆ. ಆದರೆ ಅಚ್ಚುಕಟ್ಟಾಗಿ ಜ್ಞಾನದಾಸೋಹ ಮತ್ತು ಅನ್ನದಾಸೋಹದ ಕಾರ್ಯಕ್ರಮಕ್ಕೆ ಶರಣ ಮೇಳ ಇವತ್ತು ಹೆಸರಾಗಿದೆ. ಎಷ್ಟೋ ಜನ ನಾವು ಆ ದಾಸೋಹದ ವ್ಯವಸ್ಥೆಯನ್ನು ಶರಣ ಮೇಳದ ನೋಡಿ ಕಲಿಬೇಕು ಅನ್ನುವಂಥ ಮಾತನ್ನು ನಮ್ಮಲ್ಲಿ ಬಂದಂತಹ ಅತಿಥಿಗಳು, ಮಂತ್ರಿಗಳು, ಮುಖ್ಯಮಂತ್ರಿಗಳೇ ಹೇಳಿದ್ದನ್ನು ನಾವು ನೋಡಿದ್ದೇವೆ. ಅಂದಾಗ ಇಂಥ ಅದ್ಭುತವಾದಂಥ ಒಂದು ಶಕ್ತಿ ಅದು ಪರಮ ಪೂಜ್ಯ ಮಾತಾಜಿಯವರಲ್ಲಿದೆ. ಅದು ಗುರು ಬಸವಣ್ಣನವರ ಅನುಗ್ರಹ, ಸೃಷ್ಟಿಕರ್ತನಾದಂತಹ ಲಿಂಗದೇವನ ಒಂದು ಅನುಗ್ರಹ ಪರಮ ಪೂಜ್ಯ ಮಾತಾಜಿಯವರಲ್ಲಿದೆ. ಇಲ್ಲಿವರೆಗೆ 24 ಶರಣ ಮೇಳಗಳನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬಂದದಲ್ಲದೆ ಪ್ರತಿ ವರ್ಷವೂ ಕೂಡ ಒಂದೊಂದು ರಾಜ್ಯಗಳಲ್ಲಿ, ಹೊರ ರಾಜ್ಯಗಳಲ್ಲಿ ಮತ್ತು ಕರ್ನಾಟಕದ ಇತರ ಭಾಗಗಳಲ್ಲಿ ಬಸವ ಧರ್ಮ ಸಮ್ಮೇಳನಗಳನ್ನು, ಅಖಿಲ ಭಾರತ ಮಟ್ಟದ ಆಲ್ ಇಂಡಿಯಾ ಬಸವ ಧರ್ಮ ಕಾನ್ಫರೆನ್ಸ್ಗಳನ್ನು ಪರಮ ಪೂಜ್ಯ ಮಹಾಜಗದ್ಗುರು ಮಾತಾಜಿಯವರು ಪೂಜ್ಯ ಲಿಂಗಾನಂದ ಮಹಾಸ್ವಾಮೀಜಿಯವರಿದ್ದಾಗ ಪ್ರಾರಂಭ ಆಯಿತು. 1992ರಲ್ಲಿ ಮೊಟ್ಟ ಮೊದಲನೆಯ ಅಖಿಲ ಭಾರತ ಬಸವ ಧರ್ಮ ಸಮ್ಮೇಳನ ತಮಿಳುನಾಡಿನ ಊಟಿ ಅಂದರೆ ಉದಕ ಮಂಡಲದ ಕಾಟೇರಿ ಡ್ಯಾಮ್ ಸೈಟ್ನಲ್ಲಿ ಮೊದಲನೇ ಸಮ್ಮೇಳನ ಆಯಿತು. 2ನೆಯ ಬಸವ ಧರ್ಮ ಸಮ್ಮೇಳನ ಆಲ್ ಇಂಡಿಯಾ ಬಸವ ಧರ್ಮ ಕಾನ್ಫರೆನ್ಸು ಆಂಧ್ರ ಪ್ರದೇಶದ ರಾಜಧಾನಿ ಹೈದರಾಬಾದ್ನಲ್ಲಿ ಆಯಿತು. ಆಮೇಲೆ 3ನೇ ಒಂದು ಸಮ್ಮೇಳನ ಬೆಂಗಳೂರಿನ ಮಲ್ಲೇಶ್ವರಂ ಮೈದಾನದಲ್ಲಿ ಆಯಿತು. 4ನೇ ಸಮ್ಮೇಳನ ಗೋಕಾಕ್ ಹಾಗೂ 5ನೇ ಸಮ್ಮೇಳನ ಐತಿಹಾಸಿಕವಾದಂತಹ ಭಾರತದ ರಾಜಧಾನಿಯಾಗಿರುವ ನವದೆಹಲಿಯ ಕೆಂಪುಕೋಟೆಯ ಮೈದಾನದಲ್ಲಿ. ಇಲ್ಲಿಯವರೆಗೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಯಾವುದೇ ಒಂದು ಧರ್ಮದ ಇಂತಹ ಒಂದು ಸುಂದರವಾದಂತಹ ಅಚ್ಚುಕಟ್ಟಾದ ಒಂದು ಸಮ್ಮೇಳನ ಅಲ್ಲಿ ನಡೆದಿಲ್ಲ ಅಂತ ಇಲ್ಲಿ ಆ ದಿಲ್ಲಿಯ ಜನನೇ ಕೂಡ ಅವಾಗ ಹೇಳ್ತಾ ಇದ್ರು. 5ನೇ ಒಂದು ಬಸವ ಧರ್ಮ ಸಮ್ಮೇಳನ 1995ರಲ್ಲಿ ದಿಲ್ಲಿಯ ಲಾಲ್ ಕಿಲಾ ಮೈದಾನದ ಮುಂದೆ ಆ ಮುಂಭಾಗದಲ್ಲಿ ನಡೀತು ಅನ್ನೋದನ್ನು ನಾವು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾದಂಥದ್ದು. ಆಮೇಲೆ 6ನೆಯ ಬಸವ ಧರ್ಮ ಸಮ್ಮೇಳನ ಗೋಕಾಕ್ದಲ್ಲಿ ನಡೀತು. 7ನೇ ಬಸವ ಧರ್ಮ ಸಮ್ಮೇಳನ ಮುಂಬೈಯಲ್ಲಿ, ಮಹಾರಾಷ್ಟ್ರದ ರಾಜಧಾನಿಯಾಗಿರ್ತಕ್ಕಂಥ ಮುಂಬೈ ನಗರದ ಆಜಾದ್ ಮೈದಾನದಲ್ಲಿ ನಡೀತು. 8ನೇ ಒಂದು ಬಸವ ಧರ್ಮ ಸಮ್ಮೇಳನ ಇಚಲಕರಂಜಿಯಲ್ಲಿ ಮತ್ತು 9ನೇ ಒಂದು ಸಮ್ಮೇಳನ ಚೆನ್ನೈನಲ್ಲಿ, ತಮಿಳುನಾಡಿನ ರಾಜಧಾನಿಯಾಗಿರ್ತಕ್ಕಂಥ ಚೆನ್ನೈಯಲ್ಲಿ ನಡೀತು. ಹೀಗೆ ದೆಹಲಿಯಲ್ಲೂ ಕೂಡ 3 ಮತ್ತೆ ಅದರ ನಂತರ 3 ಅಖಿಲ ಭಾರತ ಲಿಂಗಾಯತ ಧರ್ಮ ಸಮ್ಮೇಳನಗಳನ್ನು ಪರಮ ಪೂಜ್ಯ ಮಾತಾಜಿಯವರು ನಡೆಸಿದರು. ಈ ಎಲ್ಲ ಕಾರ್ಯಗಳನ್ನು ಅಖಿಲ ಭಾರತ ಮಟ್ಟದಲ್ಲಿ ಬಸವ ಧರ್ಮ ಸಮ್ಮೇಳನಗಳನ್ನು ಮಾಡೋದ್ರ ಮೂಲಕ ಪರಮ ಪೂಜ್ಯ ಮಾತಾಜಿಯವರು ಇಡೀ ಭಾರತದ
ಜನತೆಗೆ, ಅಂದರೆ ವಿಶ್ವದ ಜನತೆ ಈ ಕಡೆ ನೋಡುವಂತಹ ಅಂತಹ ಒಂದು ಗುರು ಬಸವಣ್ಣನವರ ತತ್ವಗಳನ್ನು ಪ್ರಚಾರ ಮಾಡಲಿಕ್ಕೆ ಯಾವ ಯಾವ ರೀತಿಯಿಂದ ಸಾಧ್ಯ ಇದೆ ಎಲ್ಲವನ್ನೂ ಕೂಡ ಪರಮ ಪೂಜ್ಯ ಮಾತಾಜಿಯವರು ಆ ಒಂದು ಸಮ್ಮೇಳನಗಳನ್ನು ನಡೆಸುವುದರ ಮೂಲಕ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಪರಮ ಪೂಜ್ಯ ಮಾತಾಜಿಯವರು ಕ್ರಾಂತಿ ಯೋಗಿ ಬಸವಣ್ಣ ಅನ್ನುವಂಥ ಒಂದು ಚಲನಚಿತ್ರವನ್ನು ನಿರ್ಮಿಸುವುದರ ಮೂಲಕ ಜನರಲ್ಲಿ ಜಾಗೃತಿಯನ್ನು ತಂದರು. ಗುರು ಬಸವಣ್ಣನವರು ಅಂತಂದರೆ ಕೇವಲ 4 ಕಾಲು 2 ಕೊಂಬು ಮತ್ತು 1 ಬಾಲ ಇರ್ತಕ್ಕಂಥ ನಂದಿಯನ್ನೇ ಬಸವಣ್ಣ ಅಂತ ತಿಳಿದುಕೊಂಡಂತಹ ಜನ ಬಹಳ ಜನ ಇದ್ರು. ಸ್ವತಃ ನಾನು ಕೂಡ ಒಬ್ಬ. ಬಸವಣ್ಣ ಅಂದ ತಕ್ಷಣ ನಂದಿ ಅಥವಾ ಎತ್ತನ್ನೇ ತೋರಿಸ್ತಕ್ಕಂತಹ ಆ ನಂದಿಯನ್ನೇ ಪೂಜೆ ಮಾಡ್ತಕ್ಕಂತಹ ಜನಗಳು ಇವತ್ತು ಕೂಡ ಇದ್ದಾರೆ. ಇಂತಹ ಒಂದು ಸಂದರ್ಭದಲ್ಲಿ ಪರಮ ಪೂಜ್ಯ ಮಾತಾಜಿಯವರು ಬಸವಣ್ಣ ಅಂದರೆ ಎತ್ತಲ್ಲ, ಅವರು ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆಧ್ಯಾತ್ಮಿಕವಾಗಿ, ಆರ್ಥಿಕವಾಗಿ, ಎಲ್ಲ ರೀತಿಯಿಂದಲೂ ಕೂಡ ವ್ಯಕ್ತಿಯನ್ನ ಮೇಲೆತ್ತಲು ಬಂದಂತಹ, ಸಮಾಜವನ್ನು ಎತ್ತಲು ಬಂದಂತಹ ಒಬ್ಬ ಮಹಾಪ್ರವಾದಿ ಅನ್ನೋದನ್ನ ತೋರಿಸಿಕೊಟ್ಟಂಥವ್ರು ಯಾರು ಅಂದರೆ ಪರಮ ಪೂಜ್ಯ ಲಿಂಗಾನಂದ ಮಹಾಸ್ವಾಮೀಜಿಯವರು ಮತ್ತು ಪರಮ ಪೂಜ್ಯ ಮಾತಾಜಿಯವರು ಅಂತ ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ. ಆಲ್ ಇಂಡಿಯಾ ಬಸವ ಧರ್ಮ ಸಮ್ಮೇಳನಗಳನ್ನು ಮಾಡುವುದರ ಮೂಲಕ ಮತ್ತು ಶರಣ ಮೇಳಗಳನ್ನು ಸಂಘಟಿಸುವುದು, ಪ್ರತಿ ವರ್ಷವೂ ಕೂಡ ಜನವರಿ 11ರಿಂದ 15ರವರೆಗೆ ಕೂಡಲ ಸಂಗಮ ಧರ್ಮಕ್ಷೇತ್ರದಲ್ಲಿ ಶರಣ ಮೇಳ ಮಾಡೋದ್ರ ಮೂಲಕ ನಾವು ಶರಣ ಮೇಳ ಮತ್ತು ಈ ಧರ್ಮಕ್ಷೇತ್ರ ಘೋಷಣೆ ಮಾಡೋದ್ರ ಬಗ್ಗೆ ಒಂದು ಮಾತು ಹೇಳಲೇಬೇಕು. ಪೂಜ್ಯ ಮಾತಾಜಿಯವರು ಒಂದು ಸಾರಿ ಇಂಗ್ಲೆಂಡಿಗೆ ಹೋದಾಗ ಅಲ್ಲಿ ಅವರು ಇಂಗ್ಲೀಷ್ನಲ್ಲಿ ಲೆಕ್ಚರ್ ಕೊಡ್ತಾ ಇರಬೇಕಾದ್ರೆ ಕರ್ನಾಟಕದವರೇ ಒಬ್ಬ ಲಿಂಗಾಯತ ಧರ್ಮದ ಅನುಯಾಯಿಯಾಗಿರ್ತಕ್ಕಂಥ ಒಬ್ಬ ಇಂಜಿನಿಯರು ಅವರು ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಉಪನ್ಯಾಸ ಮಾಡಿದ ನಂತರ ಒಂದು ಅರ್ಧ ಗಂಟೆ ಕ್ವಶನ್ ಆನ್ಸರ್ ಇದು ಇರ್ತದಲ್ಲ, ಅವಾಗ ಸಂವಾದ ಮಾಡುವಾಗ ಅವರೊಂದು ಪ್ರಶ್ನೆ ಕೇಳ್ತಾರೆ. ಮಾತಾಜಿಯವರೇ, ಇಡೀ ಜಗತ್ತಿನಲ್ಲಿ ಇಸ್ಲಾಂ ಧರ್ಮದ ಅನುಯಾಯಿಗಳು ವರ್ಷಕ್ಕೊಂದ್ಸರಿ ಒಂದು ಕಡೆ ಸೇರಬೇಕು, ಹಜ್ ಯಾತ್ರೆಗೆ ಹೋಗಬೇಕು ಅಂತೇಳಿ ಹೋಗ್ತಾರೆ, ಯಾವುದೇ ದೇಶದಲ್ಲಿರಲಿ. ಆಮೇಲೆ ಕ್ರೈಸ್ತರೆಲ್ಲರೂ ಜೆರೂಸಲಂಗೆ ಹೋಗ್ತಾರೆ, ಸಿಖ್ಖರೆಲ್ಲರೂ ಅಮೃತ್ಸರ್ಗೆ ಸುವರ್ಣ ಮಂದಿರಕ್ಕೆ ಹೋಗ್ತಾರೆ ದರ್ಶನಕ್ಕೆ. ನಾನು ಒಂದು ಬಸವ ಧರ್ಮದ ಅನುಯಾಯಿ, ನಾನೊಬ್ಬ ಬಸವ ಭಕ್ತ, ನಾವು ನಮ್ಮ ಧರ್ಮಕ್ಷೇತ್ರ ಯಾವುದು ಅಂತ ತಿಳ್ಕೊಂಡು ನಾನು ವರ್ಷಕ್ಕೊಂದ್ಸರಿ ಹೋಗಬೇಕು. ವರ್ಷಕ್ಕೊಂದ್ಸರಿ ಹೋಗ್ಬೇಕು ಅಂದರೆ ನಮ್ಮ ಒಂದು ಧರ್ಮಕ್ಷೇತ್ರ ಯಾವುದು ಅಂತ ತಿಳ್ಕೊಂಡು ಕೇಳಿದಾಗ ಪೂಜಾ ಮಾತಾಜಿಯವರು ವಿಚಾರ ಮಾಡ್ತಾರೆ, ಹೌದಲ್ಲ, ಇಲ್ಲಿವರೆಗೂ ಕೂಡ ನಮಗೆ ಒಂದು ಧರ್ಮಕ್ಷೇತ್ರ ಅನ್ನೋದು ನಾವು ಇವತ್ತು ಗುರುತಿಸ್ಕೊಂಡಿರಲಿಲ್ಲ ಅಂತಂದರೆ ನಿಜವಾಗ್ಲೂ ಕೂಡ ಇದು ಅವ್ರು ಕೇಳ್ತಕ್ಕಂಥ ಒಂದು ಪ್ರಶ್ನೆ ಅಕ್ಷರಶಃ ಸತ್ಯ. ನಾವು ಒಂದು ಕ್ಷೇತ್ರವನ್ನು ಗುರುತಿಸ್ಕೊಳ್ಬೇಕು ಅನ್ನುವಂಥ ಒಂದು ವಿಚಾರ ಮಾಡಿ ನಮ್ಮ ಧರ್ಮಕ್ಷೇತ್ರ ಅಂದರೆ ಕೂಡಲ ಸಂಗಮ, ಆ ಕೂಡಲ ಸಂಗಮದಲ್ಲಿ ನಾವು ಶರಣ ಮೇಳ ಪ್ರಾರಂಭ ಮಾಡ್ತೀವಿ, ಅಲ್ಲಿಗೆ ತಾವೆಲ್ಲರೂ ಬರಬೇಕು ಅಂತ ತಿಳ್ಕೊಂಡು ಹೇಳ್ತಾರೆ. ಅಲ್ಲಿಂದ ಬಂದ ನಂತರ ಪೂಜಾ ಮಾತಾಜಿಯವರು ಶರಣ ಮೇಳ ಪ್ರಾರಂಭ ಮಾಡ್ತಾರೆ. ಕೂಡಲ ಸಂಗಮ ನಮ್ಮ ಧರ್ಮಕ್ಷೇತ್ರ ಅಂತ ತಿಳ್ಕೊಂಡು ಘೋಷಣೆ ಮಾಡ್ತಾ ಇದ್ದಾರೆ ಅಂತ ನಾವು ನೋಡ್ತಾ ಇದ್ದೇವೆ. ಆಮೇಲೆ ಈ ಸಮಾಜವನ್ನು ಕಟ್ಟಬೇಕಾದ್ರೆ ಒಂದು ಸೂತ್ರ ಬೇಕು. ಸಂಘಟನೆ ಇಲ್ಲ ಅಂತ ತಿಳ್ಕೊಂಡು ಹೇಳಿ ನಾವು ಅಳ್ತಾ ಕೂಡೋದಲ್ಲ. ಯಾವತ್ತೂ ಕೂಡ ಬರೀ ನಕಾರಾತ್ಮಕವಾದಂಥ ವಿಚಾರಗಳು ಮಾಡೋದ್ರಿಂದ ನಾವು ಏನೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಸಂಘಟನೆ ಮಾಡಬೇಕಾದ್ರೆ ಒಂದು ಸೂತ್ರ ಬೇಕು. ಅದಕ್ಕಾಗಿ ಪೂಜ್ಯ ಮಾತಾಜಿಯವರು ಈ ಒಂದು ಧರ್ಮಕ್ಕೆ, ಬಸವ ಧರ್ಮಕ್ಕೆ ಒಂದು ಚೌಕಟ್ಟನ್ನು ಕೊಡುವ ಸಲುವಾಗಿ ಷಟ್ಸೂತ್ರಗಳನ್ನು ಕಂಡುಹಿಡಿದರು. 6 ಸೂತ್ರಗಳು. ನಮ್ಮ ಧರ್ಮಗುರು, ನಮ್ಮ ಧರ್ಮ ಸಂಹಿತೆ, ನಮ್ಮ ಧರ್ಮ ಚಿಹ್ನೆ ಅಂದರೆ ನಮ್ಮ ಧರ್ಮ ಲಾಂಛನ, ಧರ್ಮಕ್ಷೇತ್ರ, ಧರ್ಮ ಧ್ವಜ ಮತ್ತು ಧರ್ಮದ ಧ್ಯೇಯ. ಈ 6 ಸೂತ್ರಗಳನ್ನು ಒಪ್ತಕ್ಕಂಥವ್ರು ಯಾವುದೇ ಜಾತಿ, ಮತ, ಪಂಥ, ಪಂಗಡ, ವರ್ಗ, ವರ್ಣ, ಲಿಂಗ, ಯಾವುದೇ ಜನಾಂಗ ಇದ್ರೂ ಕೂಡ, ಭಾರತೀಯರಿರಲಿ ವಿದೇಶಿಯರಿರಲಿ, ಈ 6 ಸೂತ್ರಗಳಿಗೆ ಒಪ್ಪಿಕೊಳ್ತಕ್ಕಂತಹ ಎಲ್ಲರೂ ಕೂಡ ಬಸವ ಧರ್ಮದ ಅನುಯಾಯಿಗಳಾಗಲಿಕ್ಕೆ ಸಾಧ್ಯ ಇದೆ ಅನ್ನುವಂತಹ ಮಾತನ್ನು ಅವರೇ ಬಸವ ಧರ್ಮದ ಅನುಯಾಯಿಗಳು ಅಂತ 6 ಸೂತ್ರಗಳನ್ನು ಕಂಡುಹಿಡಿದಿದ್ದಾರೆ, ಷಟ್ ಸೂತ್ರಗಳನ್ನು ಕಂಡುಹಿಡಿದಿದ್ದಾರೆ. ಧರ್ಮಗುರು ವಿಶ್ವಗುರು ಬಸವಣ್ಣನವರು, ಧರ್ಮ ಸಂಹಿತೆ ಸಮಾನತೆ ಸಾರುವಂಥ ವಚನ ಸಾಹಿತ್ಯ, ಧರ್ಮ ಲಾಂಛನ ವಿಶ್ವಾತ್ಮನ ಕುರು ಆದಂಥ ಪರಮಾತ್ಮನ ಕುರು ಆಗಿರ್ತಕ್ಕಂಥ ಇಷ್ಟಲಿಂಗ, ಧರ್ಮಕ್ಷೇತ್ರ ವಿಶ್ವಗುರು ಬಸವಣ್ಣನವರ ಐಕ್ಯ ಕ್ಷೇತ್ರ ಕೂಡಲ ಸಂಗಮ ಮತ್ತು ಗುರು ಬಸವಣ್ಣವರ ಕಾರ್ಯಕ್ಷೇತ್ರವಾಗಿರ್ತಕ್ಕಂಥ ಶರಣಭೂಮಿ ಬಸವ ಕಲ್ಯಾಣ, ಧರ್ಮಧ್ವಜ ಷಟ್ಕೋನ ಇಷ್ಟಲಿಂಗ ಸಹಿತ ಗುರು ಬಸವ ಧ್ವಜ ಮತ್ತು ಧರ್ಮದ ಧ್ಯೇಯ ಯಾವುದು ಅಂದರೆ ಜಾತಿ, ವರ್ಣ, ವರ್ಗರಹಿತ ಧರ್ಮ ಸಹಿತವಾದಂತಹ ಶರಣ ಸಮಾಜ ನಿರ್ಮಾಣ, ಕಲ್ಯಾಣ ರಾಜ್ಯ ನಿರ್ಮಾಣ. ಈ ಷಟ್ಸೂತ್ರಗಳನ್ನು ಕಂಡು ಹಿಡಿದು ಈ ಒಂದು ಧರ್ಮಕ್ಕೆ ಒಂದು ಚೌಕಟ್ಟನ್ನು ಕೊಟ್ಟಿರತಕ್ಕಂತಹ ಮಹಾನ್ ಪರಮ ಪೂಜ್ಯ ಮಾತಾಜಿಯವರು ಒಂದು ಮಹಾನ್ ಶಕ್ತಿಯಾಗಿದ್ದಾರೆ. ಈ ಧರ್ಮದ ಸಂಘಟನೆಗೋಸ್ಕರ, ಸಮಾಜದ ಒಂದು ಸಂಘಟನೆ ಮತ್ತು ಧರ್ಮ ಪ್ರಸಾರಕ್ಕಾಗಿ ಇಂಥ ಅನೇಕ ಹೊಸ ಹೊಸ ಸಂಶೋಧನೆಗಳನ್ನು ಮಾಡಿದ್ದಾರೆ. ಪೂಜ್ಯ ಮಾತಾಜಿಯವರು ಗಣಲಿಂಗ ಸ್ಥಾಪನೆ ಅನ್ನುವಂಥದ್ದು ಒಂದು ಬಹಳ ಸರ್ವಶ್ರೇಷ್ಠವಾದಂಥ ಒಂದು ಪೂಜ್ಯ ಮಾತಾಜಿಯವರ ಸಾಧನೆ ಇದು. ಗಣಲಿಂಗ ಸ್ಥಾಪನೆ 1996ರಲ್ಲಿ ಕೂಡಲ ಸಂಗಮದಲ್ಲಿ ಸ್ಥಾಪನೆ ಮಾಡ್ತಾರೆ. ಏನಿದ್ರ ಅರ್ಥ ಅಂದರೆ
12ನೇ ಶತಮಾನದಲ್ಲಿ ಗುರು ಬಸವಣ್ಣನವರು ಗೋಲಾಕಾರದ ರೂಪವನ್ನು ಕೊಟ್ಟು ಇಷ್ಟಲಿಂಗವನ್ನು ಕಂಡು ಹಿಡಿದು ಇದನ್ನ ಗಣಲಾಂಛನವನ್ನಾಗಿ ಎಲ್ಲರಿಗೂ ಕೂಡ ಇಷ್ಟಲಿಂಗವನ್ನು ಕೊಡಬೇಕು, ಜಗತ್ತಿನ ಮಾನವರೆಲ್ಲರೂ ಒಂದೇ, ದೇವನೊಬ್ಬನೇ ತಂದೆ, ಲಿಂಗವನ್ನು ಧರಿಸಿದ ನಂತರ ನಾವು ಜಾತಿ ಮತಗಳ ಭೇದವನ್ನು ಮಾಡಬಾರದು, ಎಲ್ಲರೂ ಸಮಾನರನ್ನುವಂಥ ಒಂದು ಭಾವನೆಯಿಂದ ದೇವರ ಮಕ್ಕಳು ಎಲ್ಲರೂ ಅಂತನ್ನುವಂಥ ಭಾವನೆಯಿಂದ ನಾವು ನಡ್ಕೊಳ್ಬೇಕು, ನಾವು ಲಿಂಗಾಯತ ಧರ್ಮದ ಅನುಯಾಯಿಗಳು ಅನ್ನುವಂಥ ತತ್ವವನ್ನು ಗುರು ಬಸವಣ್ಣವರು ಕೊಡ್ತಾ ಇದ್ದಾರೆ. ಅದನ್ನ ಮತ್ತೆ 60 ಸಂವತ್ಸರಗಳ ಚಕ್ರ 14 ಬಾರಿ ತಿರುಗಿದ ನಂತರ ಅಂದರೆ 840 ವರ್ಷಗಳ ನಂತರ ಮತ್ತೆ ಪೂಜಾ ಮಾತಾಜಿಯವರಲ್ಲಿ ಆ ಪ್ರೇರಣೆ ಆಗ್ತದೆ. ಏನು ಅಂದರೆ ಈ ಇಷ್ಟಲಿಂಗವನ್ನು ಧರಿಸ್ತಕ್ಕಂತಹ ಎಲ್ಲ ಅನುಯಾಯಿಗಳು ಕೂಡಲ ಸಂಗಮದ ಧರ್ಮಕ್ಷೇತ್ರಕ್ಕೆ ಬಂದು ಇಲ್ಲಿ ಆ ಗಣಲಿಂಗವನ್ನು ದರ್ಶನ ಮಾಡಬೇಕು. ಅಂದರೆ ಇಷ್ಟಲಿಂಗದ ಆಕಾರದಲ್ಲಿಯೇ 6 ಅಡಿ ಎತ್ತರದ ಒಂದು ಬೃಹತ್ ಆದಂತಹ ಲಿಂಗ ಈಗ ಕೂಡಲ ಸಂಗಮದಲ್ಲಿ ಪೂಜಾ ಮಾತಾಜಿಯವರು ಸ್ಥಾಪನೆ ಮಾಡಿದ್ದಾರೆ. ಅದು ಕೂಡ ಪರಮ ಪೂಜಾ ಮಾತಾಜಿಯವರು ಅದನ್ನು ಸ್ಥಾಪನೆ ಮಾಡಲಿಕ್ಕೆ ಗುರು ಬಸವಣ್ಣನವರ ಒಂದು ಪ್ರೇರಣೆ, ಆ ಒಂದು ಗುರು ಬಸವಣ್ಣನವರ ಒಂದು ಮಾರ್ಗದರ್ಶನದಂತೆ ಪರಮ ಪೂಜಾ ಮಾತಾಜಿಯವರು ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಇದರ ಅರ್ಥ ಏನು, ಉದ್ದೇಶ ಏನು ಗಣಲಿಂಗದ್ದು ಅಂದರೆ ಬಸವ ಧರ್ಮದ ಅನುಯಾಯಿಗಳು ಇಷ್ಟಲಿಂಗವನ್ನು ಧರಿಸ್ತಕ್ಕಂಥವರು ವರ್ಷಕ್ಕೆ ಒಂದ್ಸರಿ ಆದರೂ ನಾವಲ್ಲಿ ಬಂದು ವರ್ಷಕ್ಕೊಮ್ಮೆ ಬಂದು ದರ್ಶನ ಮಾಡಬೇಕು. ಅಷ್ಟೇ ಅಲ್ಲ, ತಮ್ಮ ಜೀವಮಾನ ಪರ್ಯಂತರ ತಮ್ಮ ಜೀವಿತಾವಧಿಯಲ್ಲಿ ಒಂದು ಸರಿಯಾದರೂ ಆ ಒಂದು ಧರ್ಮಕ್ಷೇತ್ರಕ್ಕೆ ಬಂದು ಆ ಗಣಲಿಂಗದ ದರ್ಶನವನ್ನು ಪಡೆದು ತನ್ನ ಧಾರ್ಮಿಕ ಅನುಯಾಯಿತ್ವವನ್ನು ಸ್ಥಿರೀಕರಿಸಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಪರಮ ಪೂಜಾ ಮಾತಾಜಿಯವರು ಗಣಲಿಂಗವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಆಮೇಲೆ ಪರಮ ಪೂಜ್ಯ ಲಿಂಗಾನಂದ ಮಹಾಸ್ವಾಮೀಜಿಯವರ ಒಂದು ಸಂಕಲ್ಪ ಇತ್ತು, ನಮ್ಮ ದೇಶದ ರಾಜಧಾನಿಯಾಗಿರ್ತಕ್ಕಂತಹ ದೆಹಲಿಯಲ್ಲಿ ಬಸವ ಧರ್ಮದ ಪ್ರಚಾರ ಮಾಡಲಿಕ್ಕೆ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕು ಅನ್ನುವಂಥ ಉದ್ದೇಶ ಇತ್ತು. ಆ ಒಂದು ಸಂಕಲ್ಪವನ್ನು ಈಡೇರಿಸಬೇಕು ಅಂತಲೇ ಪೂಜ್ಯ ಮಾತಾಜಿಯವರು 1997ರಲ್ಲಿ ಅಲ್ಲಿ ಬಸವ ಧರ್ಮ ಸಮ್ಮೇಳನವನ್ನು ಮಾಡಿದ್ರು. ಆದರೂ ಕೂಡ 1997ರಲ್ಲಿ ಸಮ್ಮೇಳನ ಮಾಡಿದಾಗ ಅಲ್ಲಿ ನಾವು ಜಾಗ ತೆಗೆದುಕೊಂಡು ನಿವೇಶನ ತೆಗೆದುಕೊಂಡು ಅಲ್ಲಿ ಒಂದು ಕೇಂದ್ರ ಅಥವಾ ಸೆಂಟರ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೂ ಬಾಡಿಗೆ ಮನೆಯನ್ನು ತೆಗೆದುಕೊಂಡು ಬಸವೇಶ್ವರ ದಿವ್ಯ ಜ್ಞಾನ ವಿದ್ಯಾಲಯ ಅಂತ ತಿಳ್ಕೊಂಡು 97ರಿಂದ ನಡೆಸ್ಕೊಂತ ಬಂದು ಕೊನೆಗೆ 2006ರಲ್ಲಿ ಅಲ್ಲಿ ಒಂದು ಕನ್ಸ್ಟ್ರಕ್ಟೆಡ್ ಬಿಲ್ಡಿಂಗೇನೆ ರೆಡಿಮೇಡ್ ಆದಂತಹ ಒಂದು ಬಿಲ್ಡಿಂಗನ್ನು ತೆಗೆದುಕೊಂಡು ಅದಕ್ಕೆ ಬಸವ ಮಂಟಪ ಅಂತ ನಾಮಕರಣ ಮಾಡಿ ಗುರು ಬಸವಣ್ಣನವರ ಅಮೃತಶಿಲಾ ಪುತ್ಥಳಿಯನ್ನು ಅಲ್ಲಿ ಸ್ಥಾಪನೆಯನ್ನು ಮಾಡಿ ಈಗ ಭಾರತದ ರಾಜಧಾನಿಯಾಗಿರ್ತಕ್ಕಂಥ ನವದೆಹಲಿಯಲ್ಲಿ ಮಹಾವೀರ್ ಎನ್ಕ್ಲೇವ್ ಅನ್ನುವಂತಹ ಏರಿಯಾದಲ್ಲಿ ಪಾಲಂ ಏರ್ಪೋರ್ಟ್ದಿಂದ ಹತ್ತಿರದಲ್ಲಿರ್ತಕ್ಕಂತಹ ಮಹಾವೀರ್ ಎನ್ಕ್ಲೇವ್ ಏರಿಯಾದಲ್ಲಿ ಬಂಗಾಲಿ ಕಾಲೋನಿಯಲ್ಲಿ ಬಸವ ಮಂಟಪ ಅನ್ನುವಂತಹ ಒಂದು ಸಂಸ್ಥೆ, ಅದು ಈ ಒಂದು ಬಸವ ಧರ್ಮ ಪೀಠದ ಅಂಗಸಂಸ್ಥೆಯಾಗಿ ಭಾರತದ ರಾಜಧಾನಿಯಲ್ಲಿ ಕಾರ್ಯ ಮಾಡ್ತಾ ಇದೆ. ಅಂತಹ ಒಂದು ನಮ್ಮ ರಾಷ್ಟ್ರದ ರಾಜಧಾನಿಯಾಗಿರ್ತಕ್ಕಂತಹ ದೆಹಲಿಯಲ್ಲೂ ಕೂಡ ಶಾಖೆಯನ್ನು ಸ್ಥಾಪನೆ ಮಾಡಿ ಪರಮ ಪೂಜಾ ಮಾತಾಜಿಯವರು ಈ ಲಿಂಗಾಯತ ಧರ್ಮ ಅಥವಾ ಬಸವ ಧರ್ಮ ಒಂದು ವಿಶ್ವ ಧರ್ಮ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಬಸವ ಧರ್ಮದ ಪೀಠದ ಶಾಖೆಗಳು ದೆಹಲಿಯಲ್ಲಿ ಅಷ್ಟೇ ಅಲ್ಲ, ಊಟಿಯಲ್ಲಿ, ಸಕಲಟಿಯಲ್ಲಿ, ಆಮೇಲೆ ಆಂಧ್ರ ಪ್ರದೇಶದ ರಾಜಧಾನಿಯಾಗಿರ್ತಕ್ಕಂಥ ಹೈದರಾಬಾದ್ದಲ್ಲಿ ಮತ್ತು ಮಹಾರಾಷ್ಟ್ರದ ಕೊಲ್ಹಾಪುರ ಜಿಲ್ಲೆಯ ರಾಷ್ಟ್ರೀಯ ಬಸವದಳ ಅನ್ನುವಂತಹ ಸಂಘಟನೆಗಳು, ಧಾರ್ಮಿಕ ಸಾಮಾಜಿಕ ಸಂಘಟನೆ, ಈ ಒಂದು ಶಾಖೆಗಳು ಎಲ್ಲ ಜಿಲ್ಲೆಗಳಲ್ಲಿ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇವತ್ತು ಸಾವಿರಾರು ಶಾಖೆಗಳು ಕಾರ್ಯವನ್ನು ಮಾಡ್ತಾ ಇದ್ದಾವೆ. ಜೊತೆಯಲ್ಲಿ ಈಗ ನವದೆಹಲಿಯಲ್ಲಿ ಬಸವ ಮಂಟಪ ಅನ್ನುವಂಥ ಒಂದು ಈ ಶಾಖೆಯನ್ನು ಎಲ್ಲ ಕಡೆಯಲ್ಲೂ ಕೂಡ ಬಸವ ಮಂಟಪ ಅನ್ನುವಂಥ ಒಂದು ಹೆಸರಿನಲ್ಲಿ ಶಾಖೆಗಳನ್ನು ಮಾಡುತ್ತಾ ಪ್ರತಿಯೊಂದು ಧರ್ಮಕ್ಕೂ ಕೂಡ ಒಂದು ಏಕರೂಪತೆ, ಧರ್ಮದಲ್ಲಿ ಏಕರೂಪತೆಯನ್ನು ನೋಡ್ತಾ ಇದ್ದೇವೆ. ಈಗ ಕ್ರೈಸ್ತ ಧರ್ಮೀಯರ ಒಂದು ಪ್ರಾರ್ಥನಾ ಮಂದಿರಗಳಿಗೆ ಚರ್ಚ್ ಅನ್ನುವಂಥ ಹೆಸರಿದೆ, ಮುಸ್ಲಿಂ ಧರ್ಮದ ಅನುಯಾಯಿಗಳಿಗೆ ಪ್ರಾರ್ಥನಾ ಮಂದಿರಗಳಿಗೆ ಮಸೀದಿ ಅನ್ನುವಂತಹ ಮಸ್ಜಿದ್ ಅಂತ ಕರೀತಾ ಇದ್ದಾರೆ. ಹಾಗೆ ಬೌದ್ಧ ವಿಹಾರಗಳು, ಈ ರೀತಿಯಲ್ಲಿ ಬಸವ ಧರ್ಮದ ಅನುಯಾಯಿಗಳು ಪ್ರಾರ್ಥನೆ ಮಾಡುವಂತಹ ಒಂದು ಕೇಂದ್ರಗಳಿಗೆ ಏಕರೂಪತೆ ಬರಬೇಕು. ಎಲ್ಲರೂ ಕೂಡ ಅಂದು 12ನೇ ಶತಮಾನದಲ್ಲಿ ಗುರು ಬಸವಣ್ಣನವರು ಸ್ಥಾಪನೆ ಮಾಡಿರುವಂತಹ ಅನುಭವ ಮಂಟಪ, ಆ ಒಂದು ಅನುಭವ ಮಂಟಪದ ಮಾದರಿಯಲ್ಲಿ ಯಾವುದೇ ಜಾತಿ ಮತ ಪಂಥಗಳ ಒಂದು ಭೇದ ಇಲ್ಲದೆ ಪ್ರತಿಯೊಂದು ಜನಾಂಗದವರು ಕೂಡ ಯಾವುದೇ ಭೇದವಿಲ್ಲದೆ ಸೇರಿ ಪ್ರಾರ್ಥನೆ ಪೂಜೆಯನ್ನು ಮಾಡತಕ್ಕಂಥ ಒಂದೊಂದು ಕೇಂದ್ರಗಳು ಪ್ರತಿ ಹಳ್ಳಿಗಳಲ್ಲಿ ಮತ್ತು ನಗರಗಳಲ್ಲಿ ಪಟ್ಟಣಗಳಲ್ಲಿ ಸ್ಥಾಪನೆಯಾಗಬೇಕು. ಬಸವ ಭಕ್ತರೆಲ್ಲರೂ ಕೂಡ ಒಂದೆಡೆ ಸೇರಿ ವಾರಕ್ಕೊಮ್ಮೆಯಾದರೂ ವಚನ ಸಾಹಿತ್ಯದ ಚಿಂತನೆಯನ್ನು ಮಾಡಬೇಕು, ಪ್ರಾರ್ಥನೆಯನ್ನು ಮಾಡಬೇಕು, ಇಷ್ಟಲಿಂಗ ಪೂಜೆಯನ್ನು ಮಾಡಬೇಕು. ಆ ರೀತಿಯಲ್ಲಿ ಸಾಮೂಹಿಕವಾಗಿ ಎಲ್ಲರೂ ಸೇರ್ತಕ್ಕಂಥ ಒಂದು
ಬಸವ ಮಂಟಪ ಅನ್ನುವಂಥ ಒಂದು ಕೇಂದ್ರ ಸ್ಥಾಪನೆ ಆಗಬೇಕು ಅನ್ನುವಂಥದ್ದು ಪರಮ ಪೂಜ್ಯ ಮಾತಾಜಿಯವರ ಸಂಕಲ್ಪ. ಆ ರೀತಿಯಾಗಿ ಇಂದು ಕರ್ನಾಟಕದ ಬಹುತೇಕ ಹಳ್ಳಿಗಳಲ್ಲಿ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತಮಿಳುನಾಡು ಮತ್ತು ನವದೆಹಲಿಯಲ್ಲೂ ಕೂಡ ಬಸವ ಮಂಟಪ ಸ್ಥಾಪನೆ ಆಗಿದ್ದಾವೆ ಅಂತ ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ. ಪರಮ ಪೂಜ್ಯ ಮಾತಾಜಿಯವರು ಕೂಡಲ ಸಂಗಮದಲ್ಲಿ ಬಸವ ಧರ್ಮ ಪೀಠ ಸ್ಥಾಪನೆ ಮಾಡಿ ಶರಣ ಮೇಳವನ್ನು ಪ್ರಾರಂಭ ಮಾಡಿದ ನಂತರ 1988ರಿಂದ ಇಲ್ಲಿಯವರೆಗೆ 24 ಶರಣ ಮೇಳಗಳನ್ನು ನಡೆಸ್ತಾ ಬಂದರು. ಕೊನೆಯಲ್ಲಿ ಆ ಒಂದು ಪೂಜ್ಯ ಮಾತಾಜಿಯವರು ಮಾಡ್ತಕ್ಕಂಥ ಒಂದು ಕಾರ್ಯ ಮತ್ತು ಅಲ್ಲಿ ನಡೀತಕ್ಕಂಥ ಒಂದು ಶರಣ ಮೇಳ ಇವೆಲ್ಲವನ್ನೂ ಕೂಡ ನೋಡಿದ ನಂತರ ಕರ್ನಾಟಕ ಸರ್ಕಾರವೂ ಕೂಡ ಅಲ್ಲಿ JH ಪಟೇಲ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರವನ್ನು ರಚನೆ ಮಾಡಿ ಈಗ ಅದೊಂದು ಅಂತಾರಾಷ್ಟ್ರೀಯ ಕ್ಷೇತ್ರವಾಗಿ ಬೆಳೆದಿದೆ. ಆದರೆ ಸರ್ಕಾರದವರು ಅಲ್ಲಿ ಅಭಿವೃದ್ಧಿ ಪ್ರಾಧಿಕಾರ ಮಾಡೋದಕ್ಕಿಂತ ಮುಂಚೆಯೇ ಕೋಟ್ಯಾಂತರ ರೂಪಾಯಿ ಪ್ರವಚನಗಳ ಮೂಲಕ ಕೇವಲ ಪ್ರವಚನವನ್ನೇ ತಮ್ಮ ಸಾಧನವನ್ನಾಗಿ ಮಾಡಿಕೊಂಡು ಭಕ್ತರು ಕೊಟ್ಟಿರುವಂತಹ ಕಾಣಿಕೆಯಿಂದಲೇ ಆ ಕ್ಷೇತ್ರವನ್ನು ಒಂದು ಅಂತಾರಾಷ್ಟ್ರೀಯ ಕ್ಷೇತ್ರವನ್ನಾಗಿ ಬೆಳೆಸಿರ್ತಕ್ಕಂತಹ 50 ಜನ ಪ್ರಮುಖ ಶರಣರ ಮೂರ್ತಿಗಳು, ಮಂಟಪಗಳನ್ನು ಮತ್ತು ಧ್ಯಾನ ಮಂಟಪವನ್ನು, ಬಸವೇಶ್ವರ ಧ್ಯಾನ ಮಂಟಪ ಹಾಗೂ ಬಸವ ಧರ್ಮದ ಮಹಾಜಗದ್ಗುರು ಪೀಠದ ಮಹಾಮನೆ ಮತ್ತು ಬಂದಂತಹ ಯಾತ್ರಿಕರಿಗೆ ಭಕ್ತರಿಗೆ ಉಳಿದುಕೊಳ್ಳಲು 80 ಕೋಣೆಯ ಒಂದು ಅಕ್ಕ ನಾಗಲಾಂಬಿಕಾ ಶರಣಧಾಮ, ಸರ್ವಜ್ಞ ಶರಣಧಾಮ, ಹೀಗೆ 3 ಶರಣಧಾಮಗಳನ್ನು, ವಸತಿ ನಿಲಯಗಳನ್ನು ಭಕ್ತರ ಒಂದು ನೆರವಿನೊಂದಿಗೆ ಬಸವ ಧರ್ಮ ಪೀಠದ ಕ್ಯಾಂಪಸ್ನಲ್ಲಿ ಪರಮ ಪೂಜ್ಯ ಮಾತಾಜಿಯವರು ನಿರ್ಮಿಸಿದ್ದಾರೆ. ಒಂದು ಅದ್ಭುತವಾದಂತಹ ಶಕ್ತಿ ಪರಮ ಪೂಜ್ಯ ಮಾತಾಜಿಯವರು. ಬಹಳಷ್ಟು ಜನ ಮಾತಾಜಿಯವರು ಕೂಡಲ ಸಂಗಮದಲ್ಲೇ 12 ತಿಂಗಳು ಅಲ್ಲಿ ಇರ್ತಾರೆ ಅಂತ ತಿಳ್ಕೊಂಡಿರ್ತಾರೆ. ಆದರೆ ಪರಮ ಪೂಜ್ಯ ಮಹಾಜಗದ್ಗುರು ಮಾತಾಜಿಯವರು ಆಡಳಿತಾತ್ಮಕ ದೃಷ್ಟಿಯಿಂದ ಇಡೀ ಒಂದು ಭಾರತದ ತುಂಬೆಲ್ಲ ಬಸವ ಧರ್ಮವನ್ನು ಪ್ರಚಾರ ಮಾಡುವಂಥ ಉದ್ದೇಶದಿಂದ ಮತ್ತು ಸಂಘಟನೆಗಳನ್ನು ಮಾಡಲಿಕ್ಕೆ ಅನುಕೂಲವಾಗಲಿ ಅನ್ನುವ ದೃಷ್ಟಿಯಿಂದ ಬೆಂಗಳೂರಿನ ರಾಜಾಜಿನಗರದಲ್ಲಿ ಇರ್ತಕ್ಕಂಥ ಬಸವ ಮಂಟಪದಲ್ಲೇ ಪೂಜ್ಯ ಮಾತಾಜಿಯವರು ಯಾವತ್ತೂ ಇರೋದು. ಆದರೆ ಆ ಕ್ಷೇತ್ರವನ್ನು ಇಲ್ಲಿಯೇ ಇದ್ದುಕೊಂಡು ತಮ್ಮ ಶಿಷ್ಯರಿಗೆ ಮಾರ್ಗದರ್ಶನವನ್ನು ಮಾಡಿ ಆಗಾಗ ಹೋಗಿ ಬರ್ತಾ ಆ ಒಂದು ಧರ್ಮ ಕ್ಷೇತ್ರವನ್ನು ಇವತ್ತಿಷ್ಟು ಸುಂದರವಾಗಿ ಬೆಳೀಲಿಕ್ಕೆ, ಅಂತಾರಾಷ್ಟ್ರೀಯ ಮಟ್ಟದ ಕ್ಷೇತ್ರವಾಗಿ ಬೆಳೀಲಿಕ್ಕೆ ಪರಮ ಪೂಜ್ಯ ಮಹಾಜಗದ್ಗುರು ಮಾತಾಜಿಯವರು ಕಾರಣರಾಗಿದ್ದಾರೆ. ಮತ್ತು ಪೂಜ್ಯ ಮಾತಾಜಿಯವರು ಎಲ್ಲಿ ಪಾದ ಇಟ್ಟಿರ್ತಾರೋ ಅವರ ಒಂದು ಪಾದ ಇಟ್ಟಿರ್ತಕ್ಕಂಥ ಅಲ್ಲಿ ಅವರ ಒಂದು ಪಾದ ಇಟ್ಟಂತಹ ಒಂದು ಕ್ಷೇತ್ರ ಅದು ಅವಿಮುಕ್ತ ಕ್ಷೇತ್ರವಾಗಿಬಿಡುತ್ತೆ ಅನ್ನೋದರಲ್ಲಿ 2 ಮಾತಿಲ್ಲ. ಪೂಜ್ಯ ಮಾತಾಜಿಯವರು 2001ನೇ ಇಸ್ವಿಯಲ್ಲಿ ಬಸವ ಕಲ್ಯಾಣಕ್ಕೆ ಬಂದರು. ಬಸವ ಕಲ್ಯಾಣ ಅಂದರೆ ಗುರು ಬಸವಣ್ಣನವರು 12ನೇ ಶತಮಾನದಲ್ಲಿ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಪಟ್ಟಣ. ಅಲ್ಲಿ 36 ವರ್ಷಗಳ ಕಾಲ ಗುರು ಬಸವಣ್ಣನವರು ಉಳಿದು ಅನುಭವ ಮಂಟಪವನ್ನು ಕಟ್ಟಿ ಮತ್ತು ಧರ್ಮವನ್ನು, ಲಿಂಗಾಯತ ಧರ್ಮವನ್ನು ಇಡೀ ಜಗತ್ತಿನುದ್ದಗಲಕ್ಕೂ ಬಿತ್ತರಿಸಿರ್ತಕ್ಕಂತಹ 770 ಜನ ಅಮರ ಗಣಗಳನ್ನು ನಿರ್ಮಾಣ ಮಾಡಿರ್ತಕ್ಕಂತಹ ಪರಮ ಪವಿತ್ರವಾದಂತಹ ಒಂದು ಭೂಮಿ ಆ ಬಸವ ಕಲ್ಯಾಣ. ಅದಕ್ಕೆ ಪರಮ ಪೂಜ್ಯ ಮಾತಾಜಿಯವರಲ್ಲಿ ಶರಣ ಭೂಮಿ ಎಂದು ನಾಮಕರಣ ಮಾಡಿ ಅಲ್ಲಿ ಮೊದಲಿಗೆ ಬಸವ ಧರ್ಮ ಪೀಠದ ಶಾಖೆಯಾಗಿ 3 ಎಕರೆ ಜಾಗವನ್ನು ಖರೀದಿಸಿ, ಜಮೀನನ್ನು ಖರೀದಿಸಿ ಬಸವ ಧರ್ಮ ಪೀಠದ ಶಾಖೆಯನ್ನು ಬಸವ ಕಲ್ಯಾಣದಲ್ಲಿ 2001ರಲ್ಲಿ ಪ್ರಾರಂಭ ಮಾಡಿದರು. ಈ ಒಂದು 12ನೇ ಶತಮಾನದಲ್ಲಿ ವಿಶ್ವಕ್ಕೆ ಕಾಯಕವೇ ಕೈಲಾಸ, ದಾಸೋಹವೇ ದೇವಧಾಮ ಎನ್ನುವಂತಹ ತತ್ವ ಸಿದ್ಧಾಂತವನ್ನು ಕೊಟ್ಟಿರುವಂತಹ ಪರಮ ಪವಿತ್ರವಾದಂತಹ ಭೂಮಿ, 1,96,000 ಅನುಯಾಯಿಗಳು, ಶರಣರು ಮತ್ತು 770 ಜನ ಅಮರ ಗಣಗಳು ಪರುಷ ಪಾದ ಇಟ್ಟು ನಡೆದಾಡಿರುವಂತಹ ಈ ಪವಿತ್ರವಾದಂತಹ ಶರಣ ಭೂಮಿ ಇದು ಅಭಿವೃದ್ಧಿಗೊಳ್ಳಬೇಕು ಅನ್ನುವಂಥ ಒಂದು ಸಂಕಲ್ಪವನ್ನು ಹೊತ್ತು ಪರಮ ಪೂಜ್ಯ ಮಾತಾಜಿಯವರು ಕೂಡಲ ಸಂಗಮದ ಅಭಿವೃದ್ಧಿಯಾದ ನಂತರ ಮತ್ತೆ ಬಸವ ಕಲ್ಯಾಣಕ್ಕೆ ಬಂದು 2002ನೇ ಮೇ 1, 2, 3ರಿಂದ ಅಂದರೆ ಮೇ 1 ಕಾಯಕ ದಿನಾಚರಣೆ, ವಿಶ್ವ ಲೇಬರ್ಸ್ ಡೇ ಅಂತ ತಿಳ್ಕೊಂಡು ಹೇಳ್ತಾರೆ. ಅವತ್ತಿನ ದಿವಸ ಕಾಯಕ ದಿನಾಚರಣೆ ಅನ್ನುವಂಥ ಒಂದು ಇದನ್ನು ಘೋಷಣೆ ಮಾಡಿ 1, 2, 3 ಮೇ ಅವತ್ತು ಮೊಟ್ಟ ಮೊದಲು ಐತಿಹಾಸಿಕವಾದಂತಹ ಕಲ್ಯಾಣ ಪರ್ವ ಅನ್ನುವಂತಹ ಕಾರ್ಯಕ್ರಮವನ್ನು ಪರಮ ಪೂಜ್ಯ ಮಾತಾಜಿಯವರು ಬಸವ ಕಲ್ಯಾಣದಲ್ಲಿ ಪ್ರಾರಂಭ ಮಾಡಿದ್ರು. ಆ ಸಂದರ್ಭದಲ್ಲಿ ಬಸವ ಕಲ್ಯಾಣದಲ್ಲಿ ಅಲ್ಲಮ ಪ್ರಭುದೇವರ ಶೂನ್ಯ ಪೀಠ ಅನ್ನುವಂಥ ಒಂದು ಪೀಠವನ್ನು ಸ್ಥಾಪನೆ ಮಾಡಿ ಆ ಒಂದು ಜಗದ್ಗುರು ಪೀಠವನ್ನು ಬಸವ ಕಲ್ಯಾಣದಲ್ಲೂ ಕೂಡ ಸ್ಥಾಪನೆ ಮಾಡಿದರು. ಅಲ್ಲಿಂದ 2002ನೇ ಇಸ್ವಿಯಿಂದ ಇಲ್ಲಿಯವರೆಗೂ ಕೂಡ ನಿರಂತರವಾಗಿ ಕಲ್ಯಾಣ ಪರ್ವ ಪ್ರತಿ ವರ್ಷವೂ ಕೂಡ ನಡೀತಾ ಅದು ಸಾಗಿ ಬಂದಿದೆ. ಇಲ್ಲಿವರೆಗೆ 10 ಕಲ್ಯಾಣ ಪರ್ವಗಳು ಅತ್ಯಂತ ಯಶಸ್ವಿಯಾಗಿ ಜರುಗಿವೆ. ಇಷ್ಟೇ ಅಲ್ಲ, ಪರಮ ಪೂಜ್ಯ ಮಾತಾಜಿಯವರು ಕೇವಲ ಕರ್ನಾಟಕ ಮಾತ್ರವಲ್ಲ, ಮಹಾರಾಷ್ಟ್ರದಲ್ಲೂ ಕೂಡ ಕೊಲ್ಲಾಪುರ ಜಿಲ್ಲೆಯ ಹಾತ್ಕಣಗಲೆ ತಾಲೂಕಿನ ಅಲ್ಲಮ್ ಡೋಂಗರ ಅಂತ ತಿಳ್ಕೊಂಡು ಮರಾಠಿಯಲ್ಲಿ ಕರಿತಾ ಇದ್ದಾರೆ.
ಆ ಅಲ್ಲಂಪ್ರಭು ಗಿರಿ ಅಂತ ಹೇಳೋದಕ್ಕೆ ನಾಮಕರಣ ಮಾಡಿ ಅಲ್ಲಿ 14 ಎಕರೆ ಜಮೀನನ್ನು ಬಸವಧರ್ಮ ಪೀಠದ ಶಾಖೆಯಾಗಿ ಅಲ್ಲಿ ಖರೀದಿಸಿ ಅಲ್ಲಿ ಒಂದು ಅಲ್ಲಮಪ್ರಭು ದೇವರ ಯೋಗ ಪೀಠ ಅಂತ ಸ್ಥಾಪನೆ ಮಾಡಿ ಪೂಜ್ಯರಾದ ಜಗದ್ಗುರು ಬಸವಕುಮಾರ ಸ್ವಾಮೀಜಿಯವರನ್ನ ಬಸವಧರ್ಮ ಪೀಠದ ಜಂಗಮ ಮೂರ್ತಿಗಳು ಅವರನ್ನ ಪೀಠಾಧೀಶರನ್ನಾಗಿ ಮಾಡಿ ಅಲ್ಲಿ 2006ರಿಂದ ಇಲ್ಲಿಯವರೆಗೆ ಲಿಂಗಾಯತ ಗಣಮೇಳವ ಅನ್ನುವಂಥ ಕಾರ್ಯಕ್ರಮವನ್ನು ಮರಾಠಿ ಭಾಷೆಯಲ್ಲಿ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಬಸವ ಭಕ್ತರಿಗೋಸ್ಕರ ಆ ಲಿಂಗಾಯತ ಗಣಮೇಳವ ಅನ್ನುವಂಥ ಕಾರ್ಯಕ್ರಮವನ್ನು ಪರಮ ಪೂಜ್ಯ ಮಹಾಜಗದ್ಗುರು ಮಾತಾಜಿಯವರು ನಡೆಸ್ತಾ ಬಂದಿದ್ದಾರೆ 2006ರಿಂದ. ನಂತರದಲ್ಲಿ ಧಾರವಾಡದ ಅಕ್ಕ ಮಹಾದೇವಿ ಅನುಭವ ಪೀಠದಲ್ಲಿ ಪ್ರತಿ ವರ್ಷವೂ ಕೂಡ ಅಕ್ಕ ಮಹಾದೇವಿಯ ಪೌರ್ಣಿಮೆಯಂದು ಅಕ್ಕ ಮಹಾದೇವಿ ಒಂದು ಸ್ಮರಣಾರ್ಥವಾಗಿ ಅಂದು ಆ ಶರಣೋತ್ಸವ ಮತ್ತು ಬೆಂಗಳೂರಿನ ಬಸವ ಗಂಗೋತ್ರಿ ಆಶ್ರಮದಲ್ಲಿ ಕಳೆದ ವರ್ಷ ಮೇದಲ್ಲಿ ಬಸವೋತ್ಸವ ಅನ್ನುವಂತಹ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಚಿನ್ಮಯಜ್ಞಾನಿ ಚನ್ನಬಸವಣ್ಣನವರ ಒಂದು ಹೆಸರಿನಲ್ಲಿ ಚನ್ನಬಸವೇಶ್ವರ ಜ್ಞಾನಪೀಠ ಅನ್ನುವಂಥ ಪೀಠವನ್ನು ಸ್ಥಾಪನೆ ಮಾಡಿದರು. ಪರಮ ಪೂಜ್ಯ ಮಾತಾಜಿಯವರ ಸಾಧನೆ ಒಂದಲ್ಲ ಎರಡಲ್ಲ, ಬಸವ ಧರ್ಮ ಪೀಠವನ್ನು ಸ್ಥಾಪನೆ ಮಾಡಿದರು. ಆ ನಂತರದಲ್ಲಿ ಗುರು ಬಸವಣ್ಣನವರ ತತ್ವ ಪ್ರಚಾರಕ್ಕಾಗಿ ಬಸವ ಧರ್ಮ ಪೀಠ ಸ್ಥಾಪನೆ ಮಾಡೋದ್ರ ಜೊತೆಯಲ್ಲಿ ಬಸವ ಕಲ್ಯಾಣದಲ್ಲಿ ಅಲ್ಲಮಪ್ರಭು ದೇವರ ಹೆಸರಿನಲ್ಲಿ ಶೂನ್ಯ ಪೀಠವನ್ನು ಸ್ಥಾಪನೆ ಮಾಡಿದರು. ಅಲ್ಲಂಗಿರಿಯಲ್ಲಿ ಅಲ್ಲಮಪ್ರಭು ದೇವರ ಯೋಗ ಪೀಠವನ್ನು ಸ್ಥಾಪನೆ ಮಾಡಿದರು ಮತ್ತು ಬಸವ ಗಂಗೋತ್ರಿಯಲ್ಲಿ ಚನ್ನಬಸವೇಶ್ವರ ಜ್ಞಾನಪೀಠವನ್ನು ಸ್ಥಾಪನೆ ಮಾಡಿದರು. ಇಲ್ಲಿಗೆ 5 ಪೀಠಗಳನ್ನು ಪರಮ ಪೂಜ್ಯ ಮಾತಾಜಿಯವರು ಸ್ಥಾಪನೆಯನ್ನು ಮಾಡಿ ಎಲ್ಲ ಕಡೆಯಲ್ಲೂ ಕೂಡ ಹೇಗೆ ಈ ಮೊಬೈಲ್ ಕಂಪನಿಯವರು ಟವರ್ಗಳನ್ನು ಸ್ಥಾಪನೆ ಮಾಡ್ತಾರೆ, ಆ ರೀತಿಯಲ್ಲಿ 12ನೇ ಶತಮಾನದಲ್ಲಿ ಗುರು ಬಸವಣ್ಣನವರು ಸಮಾನತೆಯ ತತ್ವ ಸಿದ್ಧಾಂತವನ್ನು ಲಿಂಗಾಯತ ಧರ್ಮವನ್ನು ಈ ಜಗತ್ತಿನಾದ್ಯಂತ ಬಿತ್ತರಿಸಲಿಕ್ಕೆ ಅನುಭವ ಮಂಟಪ ಅನ್ನುವಂಥ ಒಂದು ಟವರ್ ಸ್ಥಾಪನೆ ಮಾಡಿದ್ರು. ಇವತ್ತು ಆ ಅನುಭವ ಮಂಟಪದ ಟವರ್ ಜಾತಿವಾದಿಗಳು ಅದನ್ನು ನಾಶ ಮಾಡಲಿಕ್ಕೆ ವಿಫಲ ಯತ್ನ ನಡೆಸಿದ್ರು 12ನೇ ಶತಮಾನದಲ್ಲಿ. ಆದರೆ 800 ವರ್ಷಗಳ ನಂತರ ಆ ಬಸವಾದಿ ಶರಣರ ಒಂದು ಆಶಯದಂತೆ ಪರಮ ಪೂಜ್ಯ ಮಾತಾಜಿಯವರು ಮತ್ತೆ 5 ಮಹಾನ್ ಟವರ್ಗಳನ್ನು ಮತ್ತೆ ಸ್ಥಾಪನೆ ಮಾಡುವುದರ ಮೂಲಕ ಬಸವ ಧರ್ಮವನ್ನ ಕೇವಲ ಭಾರತ ಅಷ್ಟೇ ಅಲ್ಲ ಇಡೀ ಜಗತ್ತಿನಾದ್ಯಂತ ಬಿತ್ತರಿಸುವ ಸಲುವಾಗಿ ಪರಮ ಪೂಜ್ಯ ಮಾತಾಜಿಯವರು ಈ 5 ಪೀಠಗಳು ಅನ್ನುವಂಥ 5 ಟವರ್ಗಳ ಮೂಲಕ ಪರಮ ಪೂಜ್ಯ ಮಾತಾಜಿಯವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ನಾವು ನೋಡ್ತಾ ಇದ್ದೇವೆ. ಅಂದು 12ನೇ ಶತಮಾನದಲ್ಲಿ ವರ್ಣಾಂತರ ವಿವಾಹ ಮಾಡಿಸಿದ್ದಕ್ಕಾಗಿ ಗುರು ಬಸವಣ್ಣನವರ ಮೇಲೆ ಸಂಶಯವನ್ನು ಪಟ್ಟು ಬಿಜ್ಜಳ ಮಹಾರಾಜನಿಗೆ ಅವನು ಜಾತಿವಾದಿಗಳು ಕಿವಿ ತಿರುವಿ ಅವತ್ತಿನ ದಿವಸ ಗಡಿಪಾರ ಶಿಕ್ಷೆ ವಿಧಿಸುವಂತೆ ಮಾಡ್ತಾ ಇದ್ದಾರೆ. ಅವತ್ತು ಗುರು ಬಸವಣ್ಣವರು ಗಡಿಪಾರ ಶಿಕ್ಷೆಯನ್ನ ಹೊಂದಬೇಕಾಯಿತು. ಯಾಕೆಂತಂದ್ರೆ ಮಾನವರಲ್ಲಿ ಭೇದ ಸಲ್ಲದು, ಎಲ್ಲರೂ ಸಮಾನರು ಅಂತ ಹೇಳಿದ್ದಕ್ಕಾಗಿ ಮಹಾನ್ ಶರಣರಾಗಿರ್ತಕ್ಕಂಥ ಹರಳೇನವರು, ಮಧುವರ್ಸರು ಮತ್ತು ಶೀಲವಂತರು ಎಳೆಹುಟ್ಟಿ ಶಿಕ್ಷೆಯನ್ನು ಅನುಭವಿಸಬೇಕಾಯಿತು, ತಮ್ಮ ಕಣ್ಣುಗಳನ್ನು ಕಳೆದುಕೊಳ್ಳಬೇಕಾಯಿತು. ಅಂತ ಘೋರ ಶಿಕ್ಷೆಗೆ ನಮ್ಮ ಶರಣರು ಒಳಗಾಗಬೇಕಾಯಿತು. ಸಾವಿರಾರು ಜನರ ಒಂದು ಶರಣರ ಕೊಲೆ ಅನುಭವ ಮಂಟಪದಲ್ಲಿ ಆ ಒಂದು ಸೈನಿಕರು ಮಾಡಿದ್ರು. ಜಾತಿವಾದಿಗಳ ಒಂದು ಕುತಂತ್ರದಿಂದ ನಾವು ನೋಡ್ತಾ ಇದ್ದೇವೆ. ಆದರೆ 800 ವರ್ಷಗಳ ನಂತರ ಪರಮ ಪೂಜ್ಯ ಮಾತಾಜಿಯವರು ಮತ್ತೆ ಅದೇ ಕಲ್ಯಾಣದಲ್ಲಿ ಜಗದ್ಗುರು ಅಲ್ಲಮಪ್ರಭು ದೇವರ ಶೂನ್ಯ ಪೀಠವನ್ನು ಸ್ಥಾಪನೆ ಮಾಡುವುದರ ಮೂಲಕ ಮತ್ತು 20 ಎಕರೆ ಜಮೀನು ಖರೀದಿ ಮಾಡುವುದರ ಮೂಲಕ ಶರಣ ಲೋಕವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಅದರಲ್ಲಿ ಪೂಜ್ಯ ಮಾತಾಜಿಯವರು ಹಮ್ಮಿಕೊಂಡಿರ್ತಕ್ಕಂಥ ಅನೇಕ ಯೋಜನೆಗಳಲ್ಲಿ ಬಸವಣ್ಣನವರ 108 ಅಡಿ ಎತ್ತರದ ಬೃಹತ್ ಪುತ್ಥಳಿಯ ಒಂದು ಯೋಜನೆಯು ಕೂಡ ಒಂದು. ಅದು 2 ಅಂತಸ್ತು ಬರ್ತದೆ. ಕೆಳಗಡೆ ಒಂದು ನೆಲಮಹಡಿ, ಮೇಲೆ ಒಂದು ಮೊದಲನೇ ಮಾಡಿ, ಆ ನಂತರ ಮೇಲೆ ಪ್ಲಾಟ್ಫಾರಮು 25 ಅಡಿ, ಅದರ ಮೇಲೆ 108 ಅಡಿ ಎತ್ತರದ ಬೃಹತ್ ಪುತ್ಥಳಿ. ಇದು 5 ಕೋಟಿ ರೂಪಾಯಿ ಒಂದು ಯೋಜನೆ, ಕ್ರಿಯಾ ಯೋಜನೆ. ಇಂತಹ ಒಂದು ಬೃಹತ್ ಯೋಜನೆಯನ್ನ ಪರಮ ಪೂಜ್ಯ ಮಾತಾಜಿಯವರು ಹಮ್ಮಿಕೊಂಡಿದ್ದಾರೆ. ಮಾತ್ರವಲ್ಲ, ಶರಣ ಗ್ರಾಮ ಅನ್ನುವಂತಹ ಯೋಜನೆ 12ನೇ ಶತಮಾನದಲ್ಲಿ ಶರಣರು ಯಾವ ಯಾವ ಕಾಯಕಗಳನ್ನು ಮಾಡ್ತಾ ಇದ್ರು, ಯಾವ ಕಾಯಕಗಳನ್ನು ಮಾಡುವಂಥ ಶರಣರಿದ್ರು ಅವರು ಅವರ ಒಂದು ಚಿತ್ರಣ ನೋಡಿದ ತಕ್ಷಣವೇ 12ನೇ ಶತಮಾನದ ಒಂದು ಕ್ರಾಂತಿ, 12ನೇ ಶತಮಾನ ನಡೆದಂಥ ಒಂದು ಘಟನೆಗಳು ನಮ್ಮ ಕಣ್ಣಿಗೆ ಕಟ್ಟುವಂತೆ ಆಗಬೇಕು. 12ನೇ ಶತಮಾನದ ಒಂದು ಅನುಭವ ಮಂಟಪದ ಮತ್ತು ಪುನಃ ನಿರ್ಮಾಣ ಆಗಬೇಕು. ಜಗತ್ತಿನ ಮೂಲೆಗಳಿಂದ ಬಂದಂತಹ ಜನ ಗುರು ಬಸವಣ್ಣನವರ ಒಂದು ಕ್ರಾಂತಿ ಹೇಗಿತ್ತು ಅನ್ನೋದನ್ನು ನೋಡಿ ಆನಂದಿಸಬೇಕು ಅನ್ನುವಂತಹ ಒಂದು ಮಹದಾದ ಉದ್ದೇಶವನ್ನು ಇಟ್ಟುಕೊಂಡು ಪರಮ ಪೂಜ್ಯ ಮಾತಾಜಿಯವರು ಶರಣ ಗ್ರಾಮ ಯೋಜನೆಯನ್ನು ರೂಪಿಸಿದ್ದಾರೆ. ಅಲ್ಲಿ ಕಲ್ಯಾಣದಲ್ಲಿ ಈಗಾಗಲೇ ಸುಮಾರು 20 ಜನ ಶರಣರ ಮನೆಗಳು ಮತ್ತು ಅವರು ಯಾವ ರೀತಿ ಕಾಯಕ ಮಾಡುವಂಥ ಭಂಗಿಯಲ್ಲಿ ಅವರ ಮೂರ್ತಿಗಳನ್ನು ನಿರ್ಮಾಣ ಮಾಡಲಾಗಿದೆ. ಈ ಎಲ್ಲ ಶರಣ ಗ್ರಾಮ ಯೋಜನೆ ಮತ್ತು ಗುರು ಬಸವಣ್ಣನವರ 108 ಅಡಿ ಎತ್ತರದ ಪುತ್ಥಳಿಯ ಯೋಜನೆ ಈಗಾಗಲೇ ಇಲ್ಲಿ ಶೋಲ್ಡರ್ವರೆಗೆ, ಭುಜದವರೆಗೆ ಕಾರ್ಯ ಮುಗಿದಿದೆ. ಮುಖದ ಕೆಲಸ ಮಾತ್ರ ಉಳಿದಿದೆ. ಇನ್ನೊಂದು 6 ತಿಂಗಳಲ್ಲಿ ಆ ಕೆಲಸ ಕೂಡ ಪೂರ್ಣ ಆಗ್ತಕ್ಕಂಥ ಒಂದು ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಕಲ್ಯಾಣ ಪರ್ವದವರೆಗೆ
ಹಾಗೆ ಪರಮ ಪೂಜ್ಯ ಮಾತಾಜಿಯವರು ಹಮ್ಮಿಕೊಂಡಿರ್ತಕ್ಕಂಥ ಸುಮಾರು 20 ಕೋಟಿ ರೂಪಾಯಿ ಒಂದು ಯೋಜನೆ, ಕ್ರಿಯಾ ಯೋಜನೆಯನ್ನು ಅಲ್ಲಿ ಪರಮ ಪೂಜ್ಯ ಮಾತಾಜಿಯವರು ಬಸವ ಕಲ್ಯಾಣದಲ್ಲಿ ಹಮ್ಮಿಕೊಂಡಿದ್ದಾರೆ. ಇಂಥ ಎಲ್ಲ ಬೃಹತ್ ಯೋಜನೆಗಳನ್ನು, ಒಂದು ಕ್ಷೇತ್ರಗಳನ್ನು ಅಭಿವೃದ್ಧಿಗೊಳಿಸುವುದರ ಮೂಲಕ ಸ್ಥಾವರಾತ್ಮಕವಾಗಿ ಒಂದು ಕಡೆ ಮತ್ತು ವಚನ ಸಾಹಿತ್ಯದ ಪ್ರಚಾರ ಮಾಡ್ತಕ್ಕಂತಹ ಒಂದು ಜಂಗಮಾತ್ಮಕ ಒಂದು ಸಾಹಿತ್ಯಾತ್ಮಕವಾಗಿ ಧರ್ಮವನ್ನು ಪ್ರಚಾರ ಮಾಡೋದ್ರ ಮೂಲಕ, ಸಮಾಜ ಸಂಘಟನೆ ಮಾಡುವುದರ ಮೂಲಕ ಪರಮ ಪೂಜ್ಯ ಮಾತಾಜಿಯವರು ಹಲವಾರು ವಿಧದಿಂದ ಈ ಬಸವ ಧರ್ಮವನ್ನು ಪ್ರಚಾರ ಮಾಡೋದ್ರ ಮೂಲಕ, ಸಮಾಜದ ಸಂಘಟನೆಯನ್ನು ಮಾಡೋದರ ಮೂಲಕ ಒಂದು ಮಹಾನ್ ಶಕ್ತಿಯಾಗಿ ಹೊರಹೊಮ್ಮಿದ್ದಾರೆ. ಅದಕ್ಕಾಗಿಯೇ ಮಾತಾಜಿ ಅನ್ನುವಂಥ ಒಂದು 3 ಅಕ್ಷರದ ಒಂದು ಮಹಾನ್ ಶಕ್ತಿ ಅಂತಕ್ಕಂಥ ವಿಷಯ ಇವತ್ತಿನ ದಿವಸ ನಾವು ನೋಡಿದ್ದೇವೆ. ಪರಮ ಪೂಜ್ಯ ಮಾತಾಜಿಯವರು ಸಾಮಾನ್ಯವಾದಂಥ ವ್ಯಕ್ತಿ ಅಲ್ಲ, ಅವರು ಮಹಾಜಗದ್ಗುರುಗಳು. ಮಾತಾಜಿಯವರು ಮಾಡಿರ್ತಕ್ಕಂಥ ಇನ್ನೊಂದು ಶ್ರೇಷ್ಠವಾದಂಥ ಸಾಧನೆ ಏನಂದರೆ, 12ನೇ ಶತಮಾನದಲ್ಲಿ ಕಲ್ಯಾಣ ಕ್ರಾಂತಿಯಾದಾಗ ವಚನ ಸಾಹಿತ್ಯವನ್ನು ನಾಶಪಡಿಸಬೇಕು ಅನ್ನುವಂಥದ್ದು ಜಾತಿವಾದಿಗಳ ಉದ್ದೇಶವಾಗಿತ್ತು. ಶರಣರು ಬದುಕಿದ್ರೆ ಬದುಕೊಳ್ಳಿ, ಅವರೊಂದು 10 ವರ್ಷ 20 ವರ್ಷ ಬದುಕ್ತಾರೆ, ಆದರೆ ವಚನ ಸಾಹಿತ್ಯ ಉಳ್ಕೊಂಡ್ರೆ ಈ ಮುಂದಿನ ಒಂದು ನಮ್ಮ ಇದಕ್ಕೆ ಪೆಟ್ಟು ಬೀಳುತ್ತೆ ಅನ್ನುವಂಥ ಒಂದು ಉದ್ದೇಶದಿಂದ ವಚನ ಸಾಹಿತ್ಯವನ್ನು ಸುಟ್ಟು ಹಾಕಬೇಕು, ನಾಶ ಮಾಡಬೇಕು ಅನ್ನುವಂಥ ಉದ್ದೇಶ ಅವರು ಜಾತಿವಾದಿಗಳು ಇಟ್ಕೊಂಡಿದ್ರು. ಆದರೆ ಶರಣರು ನಮ್ಮ ಪ್ರಾಣ ಹೋದರೂ ಕೂಡ ಪರವಾಗಿಲ್ಲ, ನಾವೇನೋ 50 ವರ್ಷ ಬದುಕ್ಬೋದು, ಆದರೆ ವಚನ ಸಾಹಿತ್ಯ ಉಳ್ಕೊಂಡ್ರೆ ಅದು ಮುಂದಿನ ಜನಾಂಗಕ್ಕೆ ಅದು ದಾರಿದೀಪ ಆಗ್ತದೆ, ಅದನ್ನು ನಾವು ಉಳಿಸ್ಬೇಕು. ಬಸವಣ್ಣನವರ ಪ್ರಾಣದಂತಿರುವ ವಚನ ಸಾಹಿತ್ಯವನ್ನು ನಾವು ಉಳಿಸ್ಬೇಕು, ಸಂರಕ್ಷಿಸಬೇಕು ಅನ್ನುವಂಥದ್ದು ಶರಣರ ಉದ್ದೇಶವಾಗಿತ್ತು ಅನ್ನೋದು ನಾವು ನೋಡ್ತಾ ಇದ್ದೇವೆ. ಅದಕ್ಕಾಗಿ ಆ ಶರಣರು ತಮ್ಮ ಪ್ರಾಣವನ್ನು ಕೊಟ್ಟು ವಚನ ಸಾಹಿತ್ಯವನ್ನು ನಮಗೆ ಸಂರಕ್ಷಿಸಿ ಕೊಟ್ಟಿದ್ದಾರೆ. ಆದರೆ ಆ ಸಂದರ್ಭದಲ್ಲಿ 12ನೇ ಶತಮಾನದಲ್ಲಿ ವಚನ ಸಾಹಿತ್ಯ ವನವಾಸ ಸೇರಿತು. ಸಹ್ಯಾದ್ರಿಯ ಬೆಟ್ಟದ ತೀರಗಳಲ್ಲಿ, ಗವಿಗಳಲ್ಲಿ ಚಿನ್ಮಯಜ್ಞಾನಿ ಚನ್ನಬಸವಣ್ಣನವರು, ಮಡಿವಾಳ ಮಾಚಿದೇವರು, ಕ್ರಾಂತಿ ಗಂಗೋತ್ರಿ ಅಕ್ಕನಾಗಲಾಂಬಿಕೆ, ಈ ಎಲ್ಲ ಶರಣರ ನೇತೃತ್ವದಲ್ಲಿ ಉಳುವೆಯ ಕಾಡುಗಳಲ್ಲಿ ವಚನ ಸಾಹಿತ್ಯವನ್ನು ಬಚ್ಚಿಡಲ್ಪಟ್ಟಿತು ಮತ್ತು ಶರಣರ ಮನೆಗಳಲ್ಲಿ ಆ ವಚನ ಸಾಹಿತ್ಯ ಸೇರ್ಕೊಂಡ್ಬಿಡ್ತು. ಅಂದರೆ ವನವಾಸ ಸೇರ್ತು ಅಂತ ವಚನ ಸಾಹಿತ್ಯ. ಆದರೆ ವಚನ ಸಾಹಿತ್ಯ ಪ್ರಚಾರಕ್ಕೆ ಬರಲಿಲ್ಲ, ಬೆಳಕಿಗೆ ಬರಲಿಲ್ಲ. ವಚನ ಪಿತಾಮಹರಾದಂಥ ಫಕೀರಪ್ಪ ಹಳಕಟ್ಟಿಯವರು ಮನೆಗೆ ತೆರಳಿ ಅದನ್ನು ಸಂಶೋಧಿಸಿ ವಚನ ಸಾಹಿತ್ಯವನ್ನು ಪ್ರಕಟಿಸಿದರು, ಗ್ರಂಥ ರೂಪದಲ್ಲಿ ಹೊರತಂದರು. ಅದನ್ನು ಪರಮ ಪೂಜ್ಯ ಲಿಂಗಾನಂದ ಮಹಾಸ್ವಾಮೀಜಿಯವರು ಪ್ರವಚನ ಪಿತಾಮಹರಾಗಿ ಮನೆಗೆ ಅದನ್ನು ಪ್ರವಚನಗಳ ಮೂಲಕ ಮುಟ್ಟಿಸಿದ್ರು ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ. ಅಂತಹ ಒಂದು ವಚನ ಸಾಹಿತ್ಯ ಪರಿಷ್ಕರಣೆ ಮಾಡ್ತಕ್ಕಂತಹ ಒಂದು ಅಗತ್ಯ ಇದೆ. ಇವತ್ತು ಪೂಜ್ಯ ಮಾತಾಜಿಯವರು ತಮ್ಮ ಒಂದು ಜ್ಞಾನದಿಂದ ಅದ್ಭುತವಾದಂಥ ಒಂದು ಶಕ್ತಿ ಅವರಲ್ಲಿದೆ. ಆ ವಚನ ಸಾಹಿತ್ಯವನ್ನು ಸಹಸ್ರಾರು ಬಾರಿ ಓದಿದ್ದಾರೆ. ಅದನ್ನು ವಚನ ಸಾಹಿತ್ಯವನ್ನು ಅವರು ಪರಿಷ್ಕರಣೆ ಮಾಡ್ತಕ್ಕಂತಹ ಮತ್ತು ಸಂಶೋಧನೆ ಮಾಡ್ತಕ್ಕಂತಹ, ಶುದ್ಧೀಕರಣಗೊಳಿಸ್ತಕ್ಕಂಥ ಕಾರ್ಯವನ್ನು ಕೂಡ ಪರಮ ಪೂಜ್ಯ ಮಾತಾಜಿಯವರು ಮಾಡ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಮುಖ್ಯವಾಗಿ ಹೇಳಬೇಕಂದ್ರೆ, ಧರ್ಮಗುರು ಬಸವಣ್ಣನವರ ಒಂದು ವಚನಗಳಲ್ಲಿ ಆ ಗುರು ಬಸವಣ್ಣವರು ಕೊಟ್ಟಿರ್ತಕ್ಕಂಥ ಒಂದು ತತ್ವ ಸಿದ್ಧಾಂತ ಏನು, ಅದರಲ್ಲಿ ಮುಖ್ಯವಾಗಿ ಏಕ ದೇವೋಪಾಸನೆ ಗುರು ಬಸವಣ್ಣವರು ಕೊಟ್ಟಿರ್ತಕ್ಕಂಥ ಮುಖ್ಯವಾದಂಥ ಒಂದು ಸಿದ್ಧಾಂತ. ಆದರೆ ಆ ಪರಮ ಪೂಜ್ಯ ಮಾತಾಜಿಯವರು ಸಂಶೋಧನೆಯನ್ನು ಮಾಡಿ ಏಕ ದೇವೋಪಾಸನೆ ಅಂತಂದಾಗ ನಿರಾಕಾರ, ನಿರ್ಗುಣ, ನಿರಂಜನ ಪರಮಾತ್ಮನೊಬ್ಬರನ್ನೇ ದೇವ ಅಂತ ನಂಬಿರ್ತಕ್ಕಂಥ ಗುರು ಬಸವಣ್ಣನವರು ಆ ಸ್ಥಾವರದ ಹೆಸರಿನ ಕೂಡಲ ಸಂಗಮ ದೇವ ಅಂತಕ್ಕಂಥ ಒಂದು ಅಂಕಿತನಾಮ ಇಟ್ಟುಕೊಂಡು ವಚನಗಳನ್ನು ಬರೆದಿರೋದ್ರಿಂದ ಇವತ್ತೇನಾಗಿದೆ ಅಂದರೆ, ಎಲ್ಲರೂ ಸ್ಥಾವರಾತ್ಮಕವಾದಂಥ ಕೂಡಲ ಸಂಗಮನೇ ಇವತ್ತು ಅನೇಕ ಜನ ಲಿಂಗಾಯತರು ಸ್ಥಾವರ ಪೂಜೆಗೆ ಹೋಗ್ತಾ ಇದ್ದಾರೆ, ನಾವು ನೋಡ್ತಾ ಇದ್ದೇವೆ. ಅದಕ್ಕಾಗಿ ಪರಮ ಪೂಜ್ಯ ಮಾತಾಜಿಯವರು ಅದನ್ನು ಸ್ಪಷ್ಟವಾಗಿ ಆಪರೇಷನ್ ಮಾಡಿದ್ದಾರೆ. ಏನು ಅಂತಂದರೆ, ಕೂಡಲ ಸಂಗಮ ದೇವ ಅಂತಕ್ಕಂಥದ್ದು ಇದು ಬಸವಣ್ಣನವರ ಅಂಕಿತನಾಮ ಹೌದು, ಆದರೆ ಸಾಕ್ಷಾತ್ಕಾರಕ್ಕಿಂತ ಮುಂಚೆ, ಅಂದರೆ ಇಷ್ಟಲಿಂಗದ ಪರಿಕಲ್ಪನೆ ಮಾಡೋದಕ್ಕಿಂತ ಮುಂಚೆ ಅವ್ರು ಬರೆದಿರ್ತಕ್ಕಂಥ ವಚನಗಳಲ್ಲಿ ಕೂಡಲ ಸಂಗಮ ದೇವ ಇತ್ತು. ಅವರು ಈ ಲಿಂಗದ ಪರಿಕಲ್ಪನೆ ಬಂದ ನಂತರ ಇಷ್ಟಲಿಂಗವನ್ನು ಕಂಡು ಹಿಡಿದು ದೈವಿ ಸಾಕ್ಷಾತ್ಕಾರ ಆದ ನಂತರ ಅವರು ಬರೆದಿರ್ತಕ್ಕಂಥ ವಚನಗಳಿಗೆ ಲಿಂಗದೇವ ಅಂತ ಬರೆದಿದ್ದಾರೆ ಅನ್ನುವಂಥ ಸಂಶೋಧನೆಯನ್ನು ಮಾಡಿದ್ರಿಂದ ಇವತ್ತು ಅನೇಕ ಜನ ಸಾಹಿತಿಗಳು ಮತ್ತು ಅನೇಕ ಜನ ಮಠಾಧೀಶರುಗಳು, ರಾಜಕಾರಣಿಗಳ ಎಲ್ಲರ ಕೆಂಗಣ್ಣಿಗೆ ಮಾತಾಜಿಯವರು ಗುರಿಯಾಗಿದ್ದಾರೆ. ಆದರೂ ಕೂಡ ಆ ಗುರು ಬಸವಣ್ಣನವರ ಪ್ರೇರಣೆಯಂತೆ ಎಲ್ಲ ಕಾರ್ಯಗಳನ್ನು ಮಾಡುವುದರಿಂದ ಯಾವುದೇ ಒಂದು ವಿರೋಧಕ್ಕೂ ಎಂತಹ ಒಂದು ಇದಕ್ಕೂ ಜಗ್ಗದೆ ಪರಮ ಪೂಜ್ಯ ಮಾತಾಜಿಯವರು ಧೈರ್ಯವಾಗಿ ಮುಂದೆ ಹೆಜ್ಜೆ ಇಡ್ತಾ ಇದ್ದಾರೆ. ಆ ಲಿಂಗದೇವ ಅಂತಕ್ಕಂಥ ಒಂದು ಪದ ಅದು ಪರಮ ಪೂಜ್ಯ ಮಾತಾಜಿಯವರು ಮಾಡಿರ್ತಕ್ಕಂಥದ್ದಲ್ಲ, ಅವರ ಅಂಕಿತನಾಮ ಅಲ್ಲ, ಅದು ಗುರು ಬಸವಣ್ಣನವರೇ ಸೃಷ್ಟಿಕರ್ತನಾದಂಥ ಪರಮಾತ್ಮನಿಗೆ, ಆ ದೇವರಿಗೆ ಇಟ್ಟಿರ್ತಕ್ಕಂಥ ಹೆಸರು ಅನ್ನೋದನ್ನು ಇವತ್ತು ಸಾಧಿಸಿ ತೋರಿಸಿದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ಕೋಟಿ ಕೋಟಿ ಜನ ಈ ಸತ್ಯವನ್ನು ಒಪ್ಪಿದ್ದಾರೆ. ಪರಮ ಪೂಜ್ಯ ಮಾತಾಜಿಯವರು ಮಾಡ್ತಕ್ಕಂಥ ಒಂದೊಂದು ಕ್ರಾಂತಿಯೂ ಕೂಡ ಧಾರ್ಮಿಕ ಇತಿಹಾಸವನ್ನು ರೂಪಿಸ್ತಕ್ಕಂಥದ್ದು. ನಾವು ಇತಿಹಾಸದಲ್ಲಿ ನೋಡ್ತಾ ಇದ್ದೇವೆ,
ಈ ಕೆಲವರು ಇತಿಹಾಸವನ್ನು ಓದುವಂಥವ್ರು ಏನ್ರಿ, ಇನ್ನು ಕೆಲವರು ಇತಿಹಾಸವನ್ನು ನಿರ್ಮಾಣ ಮಾಡ್ತಕ್ಕಂಥವ್ರು. ಇತಿಹಾಸ ಓದುವಂಥವ್ರು ಭಾಳ ಜನ ಇರ್ತಾರೆ, ಆದರೆ ಇತಿಹಾಸವನ್ನು ನಿರ್ಮಾಣ ಮಾಡಬೇಕು ಅಂದರೆ ಎಲ್ಲಿ ಆನೆ ನಡೆದದ್ದೇ ಮಾರ್ಗ ಅನ್ನುವ ಹಾಗೆ ಪರಮ ಪೂಜ್ಯ ಮಾತಾಜಿಯವರು ಇತಿಹಾಸ ಓದೋದಷ್ಟೇ ಅಲ್ಲ, ಹೊಸ ಇತಿಹಾಸವನ್ನು ನಿರ್ಮಾಣ ಮಾಡ್ತಕ್ಕಂಥ ಒಂದು ಮಹಾನ್ ಚೇತನವಾಗಿದ್ದಾರೆ. ಅಂತಹ ಪರಮ ಪೂಜ್ಯ ಮಹಾಜಗದ್ಗುರು ಮಾತಾಜಿಯವರ ಒಂದು ಸಾಧನೆ ಕೇವಲ ಅದು ಒಂದು ಧಾರ್ಮಿಕ ಕ್ಷೇತ್ರ ಅಂದರೆ ಕೇವಲ ಸಾಹಿತ್ಯ ಕ್ಷೇತ್ರಕ್ಕಷ್ಟೇ ಅಲ್ಲ, ಮತ್ತು ಸಮಾಜದ ಸಂಘಟನೆಗೋಸ್ಕರ ಅಷ್ಟೇ ಅಲ್ಲ, ಹಲವು ರೀತಿಯಲ್ಲಿ ಆ ಒಂದು ಶಕ್ತಿಯನ್ನು ಅವರು ಪರಮ ಪೂಜ್ಯ ಮಾತಾಜಿಯವರು ಬಳಸ್ತಾ ಇದ್ದಾರೆ. ಅವರಲ್ಲಿ ಒಂದು ಮಹಾನ್ ಶಕ್ತಿ ಇದೆ. ಆ ದೈವಿ ಶಕ್ತಿ ಎಲ್ಲರಿಂದಲೂ ಕೂಡ ತಾವೊಬ್ಬರೇ ಕಾರ್ಯವನ್ನು ಮಾಡೋದು ಮಾತ್ರವಲ್ಲ, ಸಹಸ್ರಾರು ಜನ ತಮ್ಮ ಶಿಷ್ಯಂದರಿಗೆ ಆ ಶಕ್ತಿಯನ್ನು ಕೊಟ್ಟು ಮಾಡಿಸಿಕೊಳ್ತಕ್ಕಂತಹ ಪ್ರೇರಣೆಯನ್ನು ಕೊಟ್ಟು ಆ ದೈವಿ ಕಾರ್ಯವನ್ನು ಕೊಡ್ತಕ್ಕಂಥ ಮಹಾನ್ ಶಕ್ತಿ ಅಲ್ಲಿ ಸೃಷ್ಟಿಕರ್ತನಾದಂತಹ ಲಿಂಗದೇವ ಮತ್ತು ಮಂತ್ರಪುರುಷರಾದಂಥ ಬಸವಣ್ಣವರು ಅಲ್ಲಿ ಪರಮ ಪೂಜ್ಯ ಮಾತಾಜಿಯವರಿಗೆ ಕೊಟ್ಟಿದ್ದಾರೆ. ಮಾತಾಜಿಯವರಿಗೆ ಬಸವಾತ್ಮಜ ಅನ್ನುವಂಥ ಒಂದು ನಾಮ ಅದು ಅನ್ವರ್ಥಕವಾಗಿದೆ. ಹೇಗೆ ಅಂತಂದರೆ 12ನೇ ಶತಮಾನದಲ್ಲಿ ಗುರು ಬಸವಣ್ಣನವರು ಮಾಡಿರ್ತಕ್ಕಂಥ ಒಂದು ಕಾರ್ಯವನ್ನು ಅವತ್ತು ಅದನ್ನು ಮತ್ತೆ ಪುನರುತ್ಥಾನ ಮಾಡಲಿಕ್ಕೆ ಬಂದಂತಹ ಪೂಜ್ಯ ಮಾತಾಜಿಯವರು ಬಸವಣ್ಣನವರ ಆತ್ಮ ಚೈತನ್ಯವನ್ನೇ ಹೊತ್ತುಕೊಂಡು ಬಂದಿರತಕ್ಕಂಥವ್ರು ಅಂತಂದರೆ ಅತಿಶಯೋಕ್ತಿ ಆಗೋದಿಲ್ಲ. ಹಾಗೆ ಪರಮ ಪೂಜ್ಯ ಮಾತಾಜಿಯವರು ಇವತ್ತು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಪರಮ ಪೂಜ್ಯ ಮಾತಾಜಿಯವರ ಒಂದು ವಾಣಿಯಲ್ಲಿ ಅಂಥ ಒಂದು ಶಕ್ತಿ ಇದೆ. ಈಗ ಯಾರಾದರೂ ಪೂಜ್ಯ ಮಾತಾಜಿಯವರಿಗೆ ನೊಂದವರು ಬೆಂದವರು ನಮಗೆ ಈ ರೀತಿ ಕಷ್ಟ ಆಗಿದೆ ಅಂತ ತಿಳ್ಕೊಂಡು ಏನಾದರೂ ದೂರವಾಣಿ ಮೂಲಕ ಮೊಬೈಲ್ನಲ್ಲಿ ಅವರು ಮಾತಾಡಿದಾಗ ಅವರಿಗೆ ಪರಮ ಪೂಜ್ಯ ಮಾತಾಜಿಯವರು ಆ ಸಾಂತ್ವನ ಹೇಳ್ತಕ್ಕಂಥ ಒಂದು ರೀತಿಯನ್ನು ನೋಡಿದಾಗ, ಪೂಜ್ಯ ಮಾತಾಜಿಯವರ ಜೊತೆಯಲ್ಲಿ ಮಾತಾಡಿದಾಗ ಎಂತಹ ಒಂದು ನಿರಾಶನಾಗಿ ಅವನು ಜೀವನದಲ್ಲಿ ಆಶೆಯನ್ನೇ ಕಳೆದುಕೊಂಡಂತಹ ವ್ಯಕ್ತಿನೂ ಕೂಡ ಪೂಜ್ಯ ಮಾತಾಜಿಯವರ ನಂತರ ಜೊತೆಯಲ್ಲಿ ಮಾತಾಡಿದ ನಂತರ ಮತ್ತೆ ಅವರಲ್ಲಿ ಆಶಾಭಾವನೆ ಮೂಡ್ತದೆ, ನಾನು ಬದುಕಬೇಕು ಅನ್ನುವಂಥ ಆಸೆ ಮೂಡ್ತದೆ. ಇವತ್ತು ಎಷ್ಟೋ ಜನ ನೂರಾರು ಜನ ಸಾಧಕರು ನಮ್ಮಲ್ಲಿ ಕಾರ್ಯಕರ್ತರು ಇದ್ದಾರೆ. ಅವರೆಲ್ಲರೂ ಕೂಡ ಪರಮ ಪೂಜ್ಯ ಮಾತಾಜಿಯವರ ಒಂದು ಕೃಪಾಶೀರ್ವಾದದಿಂದ, ಅವರ ಒಂದು ಕರುಣೆಯ ಮಾತುಗಳಿಂದ, ಅವರ ಒಂದು ಮಾರ್ಗದರ್ಶನದಿಂದ ಇವತ್ತು ಅವರು ಮತ್ತೆ ಆಶಾವಾದಿಗಳಾಗಿ ಬದುಕಿನಲ್ಲಿ ಯಶಸ್ವಿಯನ್ನು ಕಾಣ್ತಾ ಇದ್ದಾರೆ. ಮತ್ತು ಅವರು ಜೀವನದ ಒಂದು ಉನ್ನತವಾದಂಥ ಗುರಿ ಮುಟ್ಟಲಿಕ್ಕೆ ಅವರು ಸಾಧ್ಯ ಆಗಿದೆ. ಪರಮ ಪೂಜ್ಯ ಮಾತಾಜಿಯವರ ವಾಣಿಯಲ್ಲಿ ಅಂಥ ಒಂದು ಅದ್ಭುತವಾದಂಥ ಒಂದು ಶಕ್ತಿ ಇದೆ. ಆ ಒಂದು ಗುರು ಬಸವಣ್ಣನವರ ಅನುಗ್ರಹ, ಸೃಷ್ಟಿಕರ್ತನಾದಂತಹ ಪರಮಾತ್ಮನ ದಿವ್ಯ ಅನುಗ್ರಹವನ್ನು ಹೊತ್ತುಕೊಂಡಿರ್ತಕ್ಕಂಥ ಪರಮ ಪೂಜ್ಯ ಮಾತಾಜಿಯವರು ಇವತ್ತು ಕೋಟಿ ಕೋಟಿ ಜನ ಶಿಷ್ಯರಿಗೆ, ಭಕ್ತರಿಗೆ ಅವರಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಒಂದು ಮಹಾನ್ ಶಕ್ತಿಯಾಗಿದ್ದಾರೆ ಅಂತ ನಾವು ನೋಡ್ತಾ ಇದ್ದೇವೆ. ಪರಮ ಪೂಜ್ಯ ಮಾತಾಜಿಯವರು 1977ರಲ್ಲಿ ಈ ವಿಶ್ವ ಕಲ್ಯಾಣ ಮಿಷನ್ ಅನ್ನುವಂಥ ವಿಶ್ವ ಕಲ್ಯಾಣ ಮಿಷನ್ ಅನ್ನುವಂಥ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು. ಅದು ಈಗ ಬೆಂಗಳೂರಿನ ರಾಜಾಜಿನಗರದ ಬಸವ ಮಂಟಪ ವಿಶ್ವ ಕಲ್ಯಾಣ ಮಿಷನ್ಗೆ ಸೇರತಕ್ಕಂಥದ್ದು. ಪೂಜ್ಯ ಮಾತಾಜಿಯವರು ಪುಸ್ತಕಗಳನ್ನು ಬರೀತಕ್ಕಂಥದ್ದು, ಅದನ್ನು ಮುದ್ರಿಸ್ತಕ್ಕಂಥದ್ದು, ಸುವಿಧಾನ ಸುಗ್ರಂಥ ಮಾಲೆಯ ಮೂಲಕ ಅದನ್ನು ಪ್ರಕಟಗೊಳಿಸ್ತಕ್ಕಂಥದ್ದು ಮತ್ತು ಪ್ರವಚನಗಳ ಮೂಲಕ ಹಳ್ಳಿಗಳಿಗೆ ಮನೆಗಳಿಗೆ ಹೋಗಿ ಧರ್ಮ ಪ್ರಚಾರ ಮಾಡ್ತಕ್ಕಂಥದ್ದು. ಈಗ ನಮ್ಮ ಬಸವ ಧರ್ಮ ಪೀಠದಲ್ಲಿ ಪರಮ ಪೂಜ್ಯ ಮಾತಾಜಿಯವರ ಮಾರ್ಗದರ್ಶನದಲ್ಲಿ ಸುಮಾರು 8-10 ಜನ ಸಾಧಕರು ಅವರು ತಮ್ಮದೇ ಆದಂಥ ನಮ್ಮ ಸಂಸ್ಥೆ ವತಿಯಿಂದಲೇ ಮೈಕ್ ಸೆಟ್ಗಳನ್ನು, ಧ್ವನಿವರ್ಧಕಗಳನ್ನು ಅವರಿಗೆ ಒದಗಿಸ್ತಕ್ಕಂಥದ್ದು ಮತ್ತು ಪುಸ್ತಕ ಮಳಿಗೆನ ಅಂದರೆ ಮನೆಗೆ ಹೋಗಿ ಪುಸ್ತಕವನ್ನು ಮಾರಾಟ ಮಾಡ್ತಕ್ಕಂಥ ಒಂದು ಪ್ರೇರಣೆ ಮಾಡ್ತಕ್ಕಂಥದ್ದು. ಅನೇಕ ಜನ ಸಾಧಕರು ಇವತ್ತು ಬಸವ ಧರ್ಮ ಪೀಠದ ವತಿಯಿಂದ ಕ್ರೈಸ್ತ ಮಿಷನರೀಸ್ ಯಾವ ರೀತಿಯಾಗಿ ಧರ್ಮ ಪ್ರಚಾರವನ್ನು ಮಾಡೋದಕ್ಕಾಗಿ ಮನೆಗೆ ಸುತ್ತಿ ಆ ಯೇಸು ಕ್ರಿಸ್ತನ ತತ್ವವನ್ನು ಪ್ರಚಾರ ಮಾಡ್ತಾ ಇದ್ದಾರೆ, ಬೈಬಲ್ ಪ್ರಚಾರ ಮಾಡ್ತಾ ಇದ್ದಾರೆ. ಹಾಗೆ ಬಸವ ಧರ್ಮ ಪೀಠದ ವತಿಯಿಂದ ಪರಮ ಪೂಜ್ಯ ಮಾತಾಜಿಯವರು ಧರ್ಮ ಪ್ರಸಾರಕರನ್ನು ತಯಾರು ಮಾಡಿ ಕರ್ನಾಟಕ ಅಷ್ಟೇ ಅಲ್ಲ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಧರ್ಮ ಪ್ರಸಾರಕರನ್ನು ಕಳಿಸಿ ಬಸವ ಧರ್ಮವನ್ನು ಮನೆಗೆ ಮುಟ್ಟಿಸ್ತಕ್ಕಂಥ ಒಂದು ಕಾರ್ಯವನ್ನು ಪರಮ ಪೂಜ್ಯ ಮಾತಾಜಿಯವರು ಮಾಡ್ತಾ ಇದ್ದಾರೆ. ಮತ್ತು ಸಂಘಟನೆಯನ್ನು ಮಾಡೋದಕ್ಕಾಗಿ ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ರಾಷ್ಟ್ರೀಯ ಬಸವದಳ ಅನ್ನುವಂಥ ಒಂದು ಈ ಸಾಮಾಜಿಕ ಸಂಘಟನೆಯನ್ನು ಹುಟ್ಟುಹಾಕಿ ಅಲ್ಲಿ ಯಾವುದೇ ಜಾತಿ ಮತ ಪಂಥಗಳ ಭೇದ ಇಲ್ಲದೆ ಬಸವ ಧರ್ಮವನ್ನು ಒಪ್ಪುವಂತಹ ಆಚರಿಸುವಂತಹ, ಬಸವ ಧರ್ಮವನ್ನು
ಮೈಗೂಡಿಸಿಕೊಂಡಂತಹ ಅಳವಡಿಸಿಕೊಂಡಂತಹ ಶರಣರ ಒಂದು ಪಡೆ ತಯಾರಾಗಬೇಕು ಅನ್ನುವಂಥ ಒಂದು ದೃಷ್ಟಿಕೋನ ಇಟ್ಟುಕೊಂಡು ಶರಣ ಮೇಳಗಳನ್ನು ಮತ್ತು ಪ್ರತಿ ವರ್ಷವೂ ಕೂಡ ಕಲ್ಯಾಣ ಪರ್ವಕ್ಕೆ ಎಲ್ಲ ರಾಷ್ಟ್ರೀಯ ಬಸವಳದ ಕಾರ್ಯಕರ್ತರು ದುಡಿತಕ್ಕಂಥದ್ದು ನೋಡಿದ್ರೆ ಇವತ್ತೆಲ್ಲ ಶರಣ ಮೇಳ ಕಲ್ಯಾಣ ಪರ್ವದ ಒಂದು ಯಶಸ್ವಿಗೆ ನಮ್ಮ ಬಸವ ಧರ್ಮ ಪೀಠದ ವತಿಯಿಂದ ತಯಾರಾಗಿರ್ತಕ್ಕಂಥ ಸಾಧಕರು ಮತ್ತು ರಾಷ್ಟ್ರೀಯ ಬಸವಧರ್ಮದ ಕಾರ್ಯಕರ್ತರು ಇವರೆಲ್ಲರ ಒಂದು ಶ್ರಮ ತ್ಯಾಗ ಅದು ಸ್ಮರಣೀಯವಾಗಿರ್ತಕ್ಕಂಥದ್ದು ನಾನು ನೋಡ್ತಾ ಇದ್ದೇವೆ. ಆಮೇಲೆ ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ಧರ್ಮ ಪ್ರಚಾರ ಮಾಡೋದಕ್ಕೆ ಅಥವಾ ದೀಕ್ಷಾ ಕೊಡೋದಕ್ಕೆ ಕೇವಲ ಸನ್ಯಾಸಿಗಳು ಮಾತ್ರ ಆಗಬೇಕು ಅಥವಾ ಸ್ವಾಮಿಗಳೇ ಆಗಬೇಕು ಅನ್ನುವಂಥ ಒಂದು ಮಠಾಧೀಶರುಗಳೇ ಬೇಕು ಅನ್ನುವಂಥ ಒಂದು ಭಾವನೆ ನಮ್ಮ ಜನರಲ್ಲಿತ್ತು. ಅದನ್ನು ಪರಮ ಪೂಜ್ಯ ಮಾತಾಜಿಯವರು ಆ ಕೊರತೆಯನ್ನು ತುಂಬೋದಕ್ಕಾಗಿ ನಾವು ಕೇವಲ ಸನ್ಯಾಸಿಗಳಾದಂಥವರು ಮತ್ತು ಮಠಾಧೀಶರುಗಳೇ ಧರ್ಮ ಪ್ರಚಾರವನ್ನು ಮಾಡಬೇಕು ಅಂತ ನಾವು ಕಾಯ್ತಾ ಕೂರಬಾರ್ದು. ಗೃಹಸ್ಥರಾದವರು ಕೂಡ ಅವರು ಕ್ರಿಯಾಮೂರ್ತಿ ದೀಕ್ಷೆಯನ್ನು ಪಡೆದುಕೊಂಡು ಬಸವ ಧರ್ಮದ ಪ್ರಕಾರ ಸಂಸ್ಕಾರವನ್ನು ಪಡೆದುಕೊಂಡು ಅವರು ಬಸವ ಧರ್ಮದ ಪ್ರಕಾರ ಮದುವೆಗಳನ್ನು ಮಾಡಿಸಬಹುದು, ಮತ್ತಿನ್ನಿತರ ಎಲ್ಲ ಸಂಸ್ಕಾರಗಳನ್ನು ಕೊಡ್ತಕ್ಕಂತಹ ಲಿಂಗಧಾರಣೆ ಮಾಡ್ತಕ್ಕಂತಹ ಒಂದು ಕಾರ್ಯವನ್ನು ಕೂಡ ಗೃಹಸ್ಥರಾದವರು ಕೂಡ ಮಾಡಬಹುದು ಅನ್ನುವಂಥ ಒಂದು ಉದಾರೀಕರಣ ಧರ್ಮದಲ್ಲಿ ಧರ್ಮ ಪ್ರಸಾರಕ್ಕಾಗಿ ಆ ಉದಾರೀಕರಣದ ಒಂದು ನೀತಿಯನ್ನ ಪರಮ ಪೂಜ್ಯ ಮಾತಾಜಿಯವರು ಜಾರಿಗೆ ತಂದಿದ್ದಾರೆ. ಬಸವ ಧರ್ಮದ ಸಂಸ್ಕಾರಗಳು ಅನ್ನುವಂಥ ಒಂದು ಉದ್ಗ್ರಂಥವನ್ನ ಪರಮ ಪೂಜ್ಯ ಮಾತಾಜಿಯವರು ಬರೆದಿದ್ದಾರೆ. ಅದರಲ್ಲಿ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಹುಟ್ಟಿನಿಂದ ಲಿಂಗೈಕ್ಕಾಗುವವರೆಗೆ ಯಾವ್ಯಾವ ಸಂಸ್ಕಾರಗಳನ್ನ ಮಾಡಬೇಕು ಅನ್ನುವಂಥದ್ದು, ಅದರಲ್ಲೂ ವಚನ ಸಾಹಿತ್ಯದ ಪ್ರಕಾರ ಬಸವ ಧರ್ಮದ ಪ್ರಕಾರ ನಾವು ಯಾವ ರೀತಿಯಾಗಿ ಸಂಸ್ಕಾರಗಳನ್ನು ಮಾಡಬೇಕು ಅನ್ನೋದನ್ನ ಪರಮ ಪೂಜ್ಯ ಮಾತಾಜಿಯವರು ಅದರಲ್ಲಿ ವಿವರಿಸಿದ್ದಾರೆ. ಪೂಜ್ಯ ಮಾತಾಜಿಯವರು ಕೊಟ್ಟಿರ್ತಕ್ಕಂಥ ಒಂದು ಮಾರ್ಗ, ಅವ್ರು ಬರೆದಿರ್ತಕ್ಕಂಥ ಸಾಹಿತ್ಯ, ಅದರ ಬಗ್ಗೆ ವರ್ಣನೆ ಮಾಡ್ಲಿಕ್ಕೇನೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಇವತ್ತು ಬೇರೆ ಬೇರೆ ಧರ್ಮಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಒಂದು ಮಗು ಹುಟ್ಟಿದ ನಂತರ ಅವರಿಗೆ ಸಂಸ್ಕಾರ ಕೊಡ್ತಕ್ಕಂಥದ್ದು ಇರ್ತಾರೆ. ಲಿಂಗಾಯತ ಧರ್ಮದಲ್ಲಿ ಬಸವ ಧರ್ಮದಲ್ಲಿ ಮಗು ತಾಯಿ ಗರ್ಭದಲ್ಲಿ ಇದ್ದಾಗನೇ ಗರ್ಭಲಿಂಗ ಧಾರಣೆ ಮಾಡ್ತಕ್ಕಂಥ ಒಂದು ಪದ್ಧತಿ ಇದು ವಚನ ಸಾಹಿತ್ಯದೊಳಗೆ ನಾವು ನೋಡ್ತಾ ಇದ್ದೇವೆ. ಗುರು ಬಸವಣ್ಣನವರು ಅಕ್ಕನಾಗಮ್ಮ ತಾಯಿಯವರು ಅವರು ಗರ್ಭಿಣಿಯಾಗಿದ್ದಾಗ ಅಂದ್ರೆ ಚನ್ನಬಸವಣ್ಣನವರು ಅವರು ಹೊಟ್ಟೆಯಲ್ಲಿದ್ದಾಗನೇ ಗರ್ಭಲಿಂಗ ಧಾರಣೆ ಮಾಡಿರ್ತಕ್ಕಂಥ ಒಂದು ಸಂದರ್ಭ ವಚನ ಸಾಹಿತ್ಯದಲ್ಲಿ ಉಲ್ಲೇಖ ಆಗಿದೆ. ಅದರ ಮೂಲಕ ಪರಮ ಪೂಜ್ಯ ಮಾತಾಜಿಯವರು ಮತ್ತೆ ಗರ್ಭಲಿಂಗ ಧಾರಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಜಾರಿಗೆ ತಂದ್ರು. ಅದು ನಮ್ಮ ಸಮಾಜದಲ್ಲಿ ಮರ್ತೇ ಬಿಟ್ಟಿದ್ರು ಜನ, ಆದ್ರೆ ಇವತ್ತು ಅದನ್ನ ಆಚರಣೆಯಲ್ಲಿ ತಂದ್ರು. ಹೀಗೆ ಗರ್ಭಲಿಂಗ ಧಾರಣೆ ಹಿಡ್ಕೊಂಡು ತಾಯಿಯ ಗರ್ಭದಲ್ಲಿದ್ದಾಗನೇ ದೀಕ್ಷೆಯನ್ನು ಪಡೆದುಕೊಂಡು ಬರ್ತಕ್ಕಂಥ ಅವಕಾಶ, ಮತ್ತೆ ಭೂಮಿ ತಾಯಿಯ ಗರ್ಭಕ್ಕೆ ಹೋಗ್ತಕ್ಕಂತಹ ಲಿಂಗೈಕ್ಯ ಸಂಸ್ಕಾರದವರೆಗೂ ಕೂಡ ನಾವು ಯಾವ ರೀತಿಯಲ್ಲಿ ಹಾಡುಗಳನ್ನು ಹೇಳಿ ವಚನ ಸಾಹಿತ್ಯದ ಪ್ರಕಾರ ನಾವು ಸಂಸ್ಕಾರವನ್ನು ಕೊಡಬಹುದು ಅನ್ನೋದನ್ನ ಪರಮ ಪೂಜ್ಯ ಮಾತಾಜಿಯವರು ಸವಿವರವಾಗಿ ಕೊಟ್ಟಿದ್ದಾರೆ. ಮದುವೆಗಳಲ್ಲಿ ಇವತ್ತು ದುಂದು ವೆಚ್ಚ ಮಾಡ್ತಕ್ಕಂಥದ್ದು ಮತ್ತು ಸಂಸ್ಕೃತ ಶ್ಲೋಕಗಳನ್ನ ಅರ್ಥ ಆಗದೆ ಇರ್ತಕ್ಕಂಥ ಭಾಷೆಯಲ್ಲಿ ಹೇಳಿ ಇಲ್ಲ ಸಲದ ಒಂದು ಮುಹೂರ್ತ, ರಾಹುಕಾಲ, ಗುಳಿಕ ಕಾಲವನ್ನಂತ ಒಂದು ಮೂಢನಂಬಿಕೆಯಲ್ಲಿ ಮನುಷ್ಯ ತೊಳಲಾಡುತ್ತಿರುವಾಗ ಅತ್ಯಂತ ವೈಜ್ಞಾನಿಕವಾಗಿ ಪ್ರಗತಿಪರವಾಗಿ ಅತ್ಯಂತ ಸರಳವಾಗಿ ನಾವು ಯಾವ ರೀತಿಯಾಗಿ ಮದುವೆಯನ್ನ ಮಾಡಿಸ್ಬೇಕು, ಒಂದು ಕಲ್ಯಾಣ ಮಹೋತ್ಸವನ ಮಾಡಬೇಕು ಅನ್ನುವಂತಹ ಒಂದು ವಿಚಾರವನ್ನ ಪರಮ ಪೂಜ್ಯ ಮಾತಾಜಿಯವರು ವಚನ ಸಾಹಿತ್ಯದ ಅಧ್ಯಯನವನ್ನ ಮಾಡಿ ನಾವು ಯಾವ ರೀತಿಯಾಗಿ ಸಂಸ್ಕಾರಗಳನ್ನ ಮಾಡಬೇಕು, ಯಾವ ರೀತಿಯಾಗಿ ಹಾಡನ್ನು ಹೇಳಬೇಕು, ಯಾವ ರೀತಿಯಾಗಿ ವಧುವರರಿಗೆ ಪ್ರತಿಜ್ಞೆಯನ್ನು ಮಾಡಿಸ್ಬೇಕು ಅನ್ನುವಂಥದ್ದನ್ನ ವಚನ ಮಾಂಗಲ್ಯ ಅಂದ್ರೆ ವಚನಗಳ ಮೂಲಕ ಪ್ರತಿಜ್ಞೆಯನ್ನ ಮಾಡಿಸಿ ಯಾವ ರೀತಿಯಾಗಿ ವಧುವರಿಗೆ ಶುಭ ಹಾರೈಸಬೇಕು, ಮದುವೆಯನ್ನ ಮಾಡಿಸ್ಬೇಕು ಅನ್ನುವಂಥ ವಿಧಾನವನ್ನು ಕೂಡ ಪರಮ ಪೂಜ್ಯ ಮಾತಾಜಿಯವರು ಬಸವ ಧರ್ಮದ ಸಂಸ್ಕಾರಗಳು ಅನ್ನುವಂಥ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಲಿಂಗೈಕ್ಯ ಕ್ರಿಯೆ ಆಗಿರ್ಬೋದು, ಅವರ ಲಿಂಗೈಕ್ಯರ ಸಂಸ್ಮರಣೆ ಆಗಿರ್ಬೋದು, ಅಂತ್ಯಕ್ರಿಯೆ ಮಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಹುಟ್ಟುಹಬ್ಬದ ಕಾರ್ಯಕ್ರಮ ಆಗಿರ್ಬೋದು, ಮದುವೆ ವಾರ್ಷಿಕೋತ್ಸವ ಆಗಿರ್ಬೋದು, ಜಾವಳ ಕಾರ್ಯಕ್ರಮ ಅಥವಾ ಮಗುವಿನ ನಾಮಕರಣ ಕಾರ್ಯಕ್ರಮ ಇರ್ಬೋದು, ಸೀಮಂತ ಕಾರ್ಯಕ್ರಮ ಇರ್ಬೋದು, ಹೀಗೆ ಪ್ರತಿಯೊಂದು ಕಾರ್ಯಕ್ರಮಗಳು ಕೂಡ ಬಸವ ಧರ್ಮದ ಪ್ರಕಾರ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನ ಪರಮ ಪೂಜ್ಯ ಮಾತಾಜಿಯವರು ಆ ಬಸವ ಧರ್ಮದ ಸಂಸ್ಕಾರಗಳು ಅನ್ನುವಂತಹ ಪುಸ್ತಕದ ಮೂಲಕ ಪೂಜಾ ಮಾತಾಜಿಯವರು ಇವತ್ತಿನ ದಿವಸ ನಮಗೆ ತೋರಿಸಿಕೊಟ್ಟಿದ್ದಾರೆ ಅಂತ ಅನ್ನೋದು ನೋಡ್ತಾ ಇದ್ದೇವೆ. ಈ ಒಂದು ಸಮಾಜಕ್ಕೆ ಅಂದ್ರೆ ಈ ಬಸವ ಧರ್ಮದ ವಚನ ಸಾಹಿತ್ಯದಲ್ಲಿ ಸಾಕಷ್ಟು ತತ್ವಗಳಿದ್ರೂ ಕೂಡ ಅದನ್ನು ಒಂದು ಚೌಕಟ್ಟಿಗೆ ತಂದು ನಾವು ಯಾವ ರೀತಿಯಾಗಿ ಬಾಳ್ಬೇಕು, ಯಾವ ರೀತಿಯಾಗಿ ನಾವು ಸಂಸ್ಕಾರವನ್ನು ಹೊಂದಬೇಕು, ಯಾವ ರೀತಿಯಾಗಿ ನಾವು ಬಸವ ಧರ್ಮದ ಪ್ರಕಾರ ಮದುವೆಯನ್ನು ಮಾಡಿಸ್ಬೇಕು, ಯಾವ ರೀತಿಯಾಗಿ ನಾವು ಬಸವ ಧರ್ಮದ ಆಚರಣೆಗಳು ಇರಬೇಕು ಅನ್ನೋದನ್ನ ಪರಮ ಪೂಜ್ಯ ಮಾತಾಜಿಯವರು ಜಾರಿಗೆ ತಂದರು ಅನ್ನೋದನ್ನು ನೋಡ್ತಾ ಇದ್ದೇವೆ. ಗುರು ಬಸವಣ್ಣನವರು ಮಾತಾಜಿಯವರು ಮಾಡಿರ್ತಕ್ಕಂಥ ಸಾಧನೆಗಳಲ್ಲಿ ಇನ್ನೊಂದು ಅದ್ಭುತವಾದ